ಶರಣು ಹೋಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನವ ಸಮವೆಳಿಪ ಯತ್ನದಲ್ಲಿ, ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ, ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ವಿದ್ಯಾಧಿದೇವತೆಯಾದಂಥ ಶಾರದಾಂಬೆಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸ್ತಾ, ಇವತ್ತು ಶ್ರೀ ಮಡಿವಾಳಪ್ಪ ಹುಚ್ಚಪ್ಪ ಆಡಿ ಕನ್ನಡ ಪೂರ್ವ ಪ್ರಾಥಮಿಕ, ಹಿರಿಯ ಹಾಗೆ ಪ್ರೌಢಶಾಲಾ ವಿಭಾಗದಿಂದ ಇವತ್ತು 2025-26ನೇ ಶೈಕ್ಷಣಿಕ ವರ್ಷದ SSLC ವಿದ್ಯಾರ್ಥಿಗಳಿಗೆ ಶುಭ ಕೋರುವ ಸಮಾರಂಭದ ಜೊತೆಯಲ್ಲಿ ಇದೇ ವಿದ್ಯಾಸಂಸ್ಥೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂಥ, ಇನ್ನೇನು ಅವರಿಗೂ ಕೂಡ ಪರೀಕ್ಷೆ ಹತ್ತಿರ ಬರ್ತಾ ಇದೆ. ಪರೀಕ್ಷೆಯನ್ನು ಪಾಸಾದ ನಂತರ 8ನೇ ತರಗತಿಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಅವರು ತಮ್ಮ ವಿದ್ಯೆಯನ್ನು ಮುಂದುವರಿಸಲಿ ಅನ್ನುವಂಥ ಸದಿಚ್ಛೆಯಿಂದ ಅವರನ್ನು ಸ್ವಾಗತ ಕೋರುವಂಥ ಈ ಉಭಯ ಕಾರ್ಯಕ್ರಮದ ವೇದಿಕೆಯ ಮೇಲೆ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಇವತ್ತು ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರು ಆದಂಥ ಡಾಕ್ಟರ್ SV ಬನ್ನಿ ಸರ್ ಅವರೇ, ಹಾಗೆ ಈ ಒಂದು ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು, ಈ ವೇದಿಕೆಯ ಮೇಲೆ ಮುಖ್ಯ ಅತಿಥಿ ಸ್ಥಾನದಲ್ಲಿ ಅಲಂಕೃತಗೊಂಡಂಥ ಮಲ್ಲಿಕಾರ್ಜುನ್ ತಾಂಡೂರ್ ಸರ್ ಅವರೇ, ಹಾಗೆ ಈ ಶಾಲೆಯ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು, ನನ್ನ ಮಾರ್ಗದರ್ಶಕರು ಹಿರಿಯರಾದಂಥ PR ಬಂತನ್ ಸರ್ ಅವರೇ, ಜೊತೆಗೆ ಪ್ರೌಢಶಾಲಾ ವಿಭಾಗದ ನಾಗರಾಜ್ ದೊಡ್ಮಣಿ ಸರ್ ಅವರೇ, ಹಾಗೆ ಈ ಒಂದು ವಿದ್ಯಾಸಂಸ್ಥೆ ಎಲ್ಲ ಆದರಣೀಯ ಗುರುಗಳೇ, ಗುರುಮಾತೆಯರೇ, ಹಾಗೆ ಶ್ರದ್ಧೆಯ ದೇವ ಸ್ವರೂಪ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿವರೆಗೆ ಸುದೀರ್ಘವಾಗಿ 1.5 ಗಂಟೆಗಳ ಕಾಲ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ನಾವು ವಿದ್ಯಾರ್ಥಿಗಳ ಅಭಿಪ್ರಾಯ ಆಗಿರ್ಬೋದು, ಶಿಕ್ಷಕರ ಅಭಿಪ್ರಾಯ, ಹಾಗೆ ನಮ್ಮ ರಂಜನಿಗಿ ಸರ್ ಅವರ ಪ್ರಾಸ್ತಾವಿಕ ನುಡಿ, ಇವೆಲ್ಲಗಳನ್ನು ನೋಡಿದಾಗ, ಕೇಳಿದಾಗ, ಅದ್ರಾಗ ಬೇರೆ ನಮ್ಮ ಹಿರೇಮಠ ಸರ್, ಇವತ್ತು ನೀವು ಭಾಳ ಲಕ್ಕಿ, ನಿಮಗಳೊಬ್ಬರು ಭಾಳ ಚೆಂದಾಗಿ ಮಾತಾಡೋರು ಬಂದಾರಂತ ತಿಳ್ಕೊಂಡು ನನ್ನ ಭಾಳ ಹವಾ ಹಾಕಿ ಉಬ್ಬಿಸಿಬಿಟ್ಟಾರೆ. ಆದರೆ ನನ್ನ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ಆ್ಯಕ್ಚುಲಿ ಇವತ್ತು ನಿಮ್ಮ ಶಾಲೆಗೆ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಹೊಸ ಪ್ಯಾಂಟು ಹಾಕ್ಕೊಂಡು ಬರಬೇಕಾಗಿತ್ತು ನಾನು. ಅದು ಏನಾಯ್ತಪ್ಪ ಅಂತಂದ್ರೆ, ನಿನ್ನೆ ಹೊಸ ಪ್ಯಾಂಟ್ ಹೊಲಿಸ್ಕೊಂಡು ಮನೆಗೆ ಹೋಗಿನಿ, ರಾತ್ರಿ ತಡ ಆಯ್ತು, ಹೋಗಿ ಹಾಕ್ಕೊತೀನಿ, ಪ್ಯಾಂಟು ಒಂದಿಗೇನು ಉದ್ದಾಗಿಬಿಟ್ಟೈತಿ, ಒಂದಿಗೇನು ಪ್ಯಾಂಟ್ ಉದ್ದಾಗೈತಿ, ನೋಡ್ತೀನಿ, ಇನ್ನು ಹೊಳ್ಳಿ ಬರ್ಬೇಕಂದ್ರೆ ಬಸ್ ಇಲ್ಲ, ಏನೂ ಇಲ್ಲ, ನಮ್ಮ ಊರಾಗ ಹೊಲಿಯವ್ರು ಯಾರೂ ಇಲ್ಲ. ಅದನ್ನು ಮಾಡಿ ಬಡ ಏನು ಮಾಡಿದೆ, ಅದು ಒಂದಿಗೇನು ಉದ್ದಾಗಿತ್ತಲ್ಲ, ಅಲ್ಲೇ ನಮ್ಮ ಅವ್ವ ಕೂತಿದ್ದು, ಯವ್ವ ಇದನ್ನು ನಾಳೆ ಹಿಂಗೆ ಅಲ್ಲೇ ಸರಸ್ವತಿ ವಿದ್ಯಾನಂದರ ಶಾಲೆಗೆ ಹೊಸ ಪ್ಯಾಂಟ್ ಹಾಕ್ಕೊಂಡು ಹೋಗ್ಬೇಕಾಗಿದ್ದೆ, ಇದೊಂದಿಗೇನು ಕಟ್ ಮಾಡಿ ಹೊಲಿ ಅಂತ ಹೇಳಿದೆ. ಆಕೆ ಈ ವಯಸ್ಸಾಗಿತ್ತು, ಸರಿಯಾಗಿ ಕೇಳಿಸ್ಕೊಡ್ಲ ಇಲ್ಲ ಅಂತ ತಿಳ್ಕೊಂಡು ಮನಸ್ಸಿನಾಗ ಅಂದ್ಕೊಂಡು ಏನು ಮಾಡಿದೆ, ಅಲ್ಲೇ ನನ್ನ ಹೆಂಡ್ತಿಗೂ ಹೇಳಿದೆ, ನೋಡಿದು ಒಂದು ಏನು ಪ್ಯಾಂಟ್ ಉದ್ದಾಗೈತಿ, ಇನ್ನೊಂದು ಸ್ವಲ್ಪ ಕಟ್ ಮಾಡಿ ಬರಲಿಲ್ಲ, ಕೈವಲಿಗೆ ಹಾಕಿಬಿಡು ಅಂತೇಳಿ. ಆಕೆ ಅಡುಗೆ ಮಾಡೋ ಗದ್ದಲಾಗಿದ್ಲು, ಆಕೆ ಕೇಳಿಸ್ಕೊಳ್ಳೋ ಬಿಟ್ಲು ಅಂತ ತಿಳ್ಕೊಂಡು ನನಗೆ ಆತಂಕ, ಯಾಕೆ ನಾಳೆಗೆ ಹೊಸ ಪ್ಯಾಂಟ್ ಹಾಕ್ಕೊಂಬರ್ಬೇಕಲ್ಲ, ಏನು ಮಾಡೋದು ಅಂತ ತಿಳ್ಕೊಂಡು ನನ್ನ ಮಗಳು ಅಲ್ಲೇ ಹೋಗ್ಕೋತ ಕುಂತಿದ್ಲು. ಮಗಳಿಗೂ ಹೇಳಿದೆ, ಯವ್ವ ಇದೊಟ್ಟು ಪ್ಯಾಂಟ್ ಒಂದಿಗೆ ಏನು ಉದ್ದಾಗೈತಿ, ಇದನ್ನ ಕಟ್ ಮಾಡಿ ಹೊಲ್ಗೆ ಬಿಡಿದೆ ಅಂತೇಳಿ. ಆಯಿತು, ಬೆಳಿಗ್ಗೆ ಆಯಿತು, ಏನೋ ನೋಡಬೇಕು, ಟ್ರಯಲ್ ನೋಡಬೇಕು, ನಾಳೆ ಹೊಸ ಪ್ಯಾಂಟ್ ಹಾಕ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಆ ಪ್ಯಾಂಟ್ ಹಾಕ್ಕೋತೀನಿ, ಅದು ಪ್ಯಾಂಟ್ ಆಗಿಲ್ಲ, ಆ ಪ್ಯಾಂಟ್ ಆಗಿಬಿಟ್ಟೈತಿ. ನೀವೆಲ್ಲ ನಗಾಕತ್ತೀರಿ, ನನಗೆ ಕಷ್ಟ ಆಗಕತ್ತೈತಿ. ಯಾಕ್ರಿ ಸರ ನಿಮ್ಗೆ ಯಾಕೆ ಕಷ್ಟ ಆಗಕತ್ತೈತ್ರಿ? ಹೌದು, ಇಲ್ಲೊಂದು ವಿದ್ಯಾರ್ಥಿನಿ, SSLC ವಿದ್ಯಾರ್ಥಿನಿ ಮಾತಾಡ್ತಾ ಕಣ್ಣೀರು ಬಂದು ಅಲ್ಲ, ಆಕೆ ಎಷ್ಟು ಭಾವುಕಳಾಗಲ್ಲ. ಹಂಗೆ ನನ್ನ ಪರಿಸ್ಥಿತಿ ಏನಾಗೈತೆ ಅಂದ್ರೆ, ನಾ ಏನು ಮಾತಾಡ್ಬೇಕಂತೇಳಿ ಪೂರ್ವ ತಯಾರಾಗಿ ಬಂದಿ ನಾನು. ಎಲ್ಲರೂ ನೀವು ಕಟ್ ಮಾಡಿ ನನ್ನ ಪ್ಯಾಂಟ್ ಹಾಫ್ ಪ್ಯಾಂಟ್ ಮಾಡಿ ಇಟ್ಟುಬಿಟ್ಟಿರಿ ಎಲ್ಲರೂ ಸೇರಿ, ನನಗೇನು ಮಾತಾಡೋದಿಲ್ಲ. ಅದಕ್ಕೆ ನಾ ಏನು ತೀರ್ಮಾನ ಮಾಡಿನಂದ್ರೆ, ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೀನಂತೇಳಿ ನೀವೇನಾದ್ರು ವಿಚಾರ ಮಾಡಿದ್ರೆ ಮುಗಿಸೋದಿಲ್ಲ, ಪ್ರಾರಂಭ ಮಾಡ್ತೀನಿ. ಸಂತೋಷ, ಜೀವನದಲ್ಲಿ ಯಾವತ್ತಿಗೂ ನಗುತ್ತಾ ಇರಬೇಕು, ಖುಷಿಯಾಗಿರಬೇಕು. ಬಹುಶಃ ಪ್ರಾರಂಭದಲ್ಲಿ
ಈ ಒಂದು ವಿದ್ಯಾಸಂಸ್ಥೆಯ ಈ ಒಂದು ಸಭಾಂಗಣಕ್ಕೆ ಬಂದಾಗ ಇಲ್ಲೊಂದು ಏನೋ ದೈವಿ ಶಕ್ತಿ ಅನ್ನುವ ಹಾಗೆ ನಮಗೆಲ್ಲ ಭಾವ ಬಂತು. ನಾವು ತಾಯಿ ಶಾರದಾಂಬೆಗೆ ಹಾಗೆ ಭಾರತ ಮಾತೆಗೆ ಪುಷ್ಪವನ್ನು ಅರ್ಪಣೆ ಮಾಡಿ ವೇದಿಕೆ ಮೇಲೆ ಕುಂತಾಗ ನನಗನ್ನಿಸ್ತು, ನಮ್ಮ ಕಾಲಲ್ಲಿ ಯಾರಿಗೂ ಕೂಡ ಚಪ್ಪಲಿ ಇಲ್ಲ ಅಲ್ವಾ? ಯಾರ ಕಾಲಲ್ಲೂ ಚಪ್ಪಲಿ ಇಲ್ಲ. ಎಲ್ಲರೂ ಹೊರಗಡೆ ಬಿಟ್ಟು ಇದೊಂದು ವಿದ್ಯಾಮಂದಿರ, ಇದು ಜ್ಞಾನ ದೇಗುಲ ಅಂತ ತಿಳ್ಕೊಂಡು ಏನು ಭಕ್ತಿಯಿಂದ ಬಂದು ಕೂತೀವಲ್ಲ, ಇದಕ್ಕಿಂತ ದೊಡ್ಡ ಸಂಸ್ಕಾರ ಮತ್ತೊಂದಿಲ್ಲ. ಜೊತೆಗೆ ಸನ್ನಿಧಿ ಬೆನಕಟ್ಟಿ ಅಲ್ವಾ ಪ್ರಾರ್ಥನಾ ಗೀತೆ ಹಾಡಿದ್ದು, ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ. ಬಹುಶಃ ಈ ಹಾಡು ಕೇಳಿದ ತಕ್ಷಣವೇ ನನಗೆ ರೋಮಾಂಚನ ಆಯಿತು. 3 ಪದಗಳು, ಸತ್ಯಂ ಶಿವಂ ಸುಂದರಂ. ಬಹುಶಃ ನಮ್ಮ ಸಾಗರ್ ಅನ್ನುವಂಥ ವಿದ್ಯಾರ್ಥಿ ಮಾತಾಡ್ತಾ ಹೇಳಿದ, ಇವತ್ತು ಶಿಕ್ಷಣ ಎದಕ್ಕೆ ಬೇಕಂದ್ರೆ ಭಾಳ ಮಂದಿ ತಿಳ್ಕೊಂಡಾರ, ಒಂದು ಚಲೋ ನೌಕರಿ ಹಿಡಿದು ದೊಡ್ಡ ಆಸ್ತಿ ಗಳಿಸಿ ಆರಾಮಾಗಿರೋದು ಇಷ್ಟ ಶಿಕ್ಷಣ ಅಂತ ತಿಳ್ಕೊಂಡಾರೋ. ಡಾಕ್ಟರ್ನೋ ಇಂಜಿನಿಯರೋ ವಿಜ್ಞಾನಿನೋ ಇನ್ನೇನೋ ಆಗೋದಂತ ತಿಳ್ಕೊಂಡಾರ. ಆದರೆ ಶಿಕ್ಷಣ ಅಂದರೆ ಕೇವಲ ನೀನು ಡಾಕ್ಟರ್ ಆಗೋದಲ್ಲ, ವಿಜ್ಞಾನಿ ಆಗೋದಲ್ಲ, ಅಥವಾ ಇಂಜಿನಿಯರ್ ಆಗೋದಲ್ಲ, ಎಲ್ಲಕ್ಕಿಂತ ಮಿಗಿಲಾಗಿ ಮನುಷ್ಯನಾಗುವುದು ಅನ್ನುವಂಥ ಮಾತುಗಳನ್ನು ಹೇಳಿದ್ನಲ್ಲ, ಇದಕ್ಕಿಂತ ದೊಡ್ಡ ಸಂಸ್ಕಾರ ಇನ್ನೇನು ಬೇಕು? ಇದಕ್ಕಿಂತ ದೊಡ್ಡ ಸಂಸ್ಕಾರ ಏನು ಬೇಕು? ಇವತ್ತು ನೀವೆಲ್ಲರ ಮಾತುಗಳಲ್ಲಿ ಏನಿತ್ತಪ್ಪ ಅಂದ್ರೆ, ಈ ಶಾಲೆ ನನಗೆ ಕೇವಲ ಶಿಕ್ಷಣ ಕೊಟ್ಟಿಲ್ಲ, ಇಲ್ಲಿ ಸಂಸ್ಕಾರ ಕೊಟ್ಟೈತಿ, ಸಂಸ್ಕಾರ ಕೊಟ್ಟೈತೆ ಅಂತ ಹೇಳಿದ್ರಲ್ಲ, ಈ ಸಂಸ್ಕಾರದ ಮಾತುಗಳಿಂದನೇ ಇಲ್ಲಿ ಪ್ರಾರ್ಥನಾ ಗೀತೆಯಾಗಿ ಪ್ರಾರಂಭ ಆಯ್ತಲ್ಲ, ನಿಜವಾಗ್ಲೂ ನನಗೆ ಖುಷಿ ಆಯಿತು. ಸತ್ಯಂ ಅಂದರೆ ಸತ್ಯವಂತರಾಗಿ ನಡೆಯುವಂಥದ್ದು, ಸತ್ಯವಂತರಾಗಿ ನಡೆಯುವಂಥದ್ದು, ಸುಳ್ಳು ಹೇಳಬಾರ್ದು. ಬಹುಶಃ ನಮ್ಮ ಗಣೇಶ್ ಶಹಾಪುರ್ ಅವನ ಧೈರ್ಯಕ್ಕೆ ಮೆಚ್ಚಲೇಬೇಕು ನಾವು. ಎಷ್ಟು ಪ್ರಾಂಜಲ ಮನಸ್ಸಿನಿಂದ ಅವನು ಹೇಳಿದಂದ್ರೆ, ಅವ ಹೇಳಿದ, ಈ ಶಾಲೆಯಾಗ ಎಷ್ಟೆಷ್ಟೋ ಕಾರ್ಯಕ್ರಮಗಳನ್ನ ಏರ್ಪಡಿಸಿದ್ರು, ರಸಪ್ರಶ್ನೆ ಕಾರ್ಯಕ್ರಮಗಳು, ಎಲ್ಲರಿಗೂ ಪೆನ್ನು ಅದನ್ನು ಇದನ್ನು ಬಹುಮಾನ ತೊಗೊಂಡ್ರು, ಆದರೆ ನಾನು ಒಂದು ಪೆನ್ನು ತೊಗೊಂಡಿಲ್ಲ ಬಹುಮಾನವಾಗಿ ಅಂದ. ಇದು ನಿಜವಾದಂಥ ಕಲಿಕೆ. ಇವತ್ತು ಭಾಳ ಬುಟಾಳ್ತನ ಭಾಳ ಮಾಡೋರು ಅದಾರ. ಒಂದು ಮಗು ಮನೆಗೆ ಹೋಗಿ ಪ್ರೈಸ್ ತೊಗೊಂಡು ಹೋಯ್ತಂತ, ಅಮ್ಮ ನಾನು ಗೆದ್ದೆ, ಅಮ್ಮ ನಾನು ಗೆದ್ದೆ ಅಂತೇಳಿ ಪ್ರೈಸ್, ನಾನು ಸೆಕೆಂಡ್ ಬಂದೆ ಅಂತ ತಿಳ್ಕೊಂಡು ಪ್ರೈಸ್ ತೊಗೊಂಡು ಓಡೋಡಿ ಹೋತಂತ. ಅವ್ರ ಅಮ್ಮ ಖುಷಿಯಿಂದ ಯಾವ ಪ್ರೈಸು ಯಾವ ಸ್ಪರ್ಧೆ ಅಂತ ಕೇಳಿದಾಗ, ರನ್ನಿಂಗ್ ರೇಸಲ್ಲಿ ನಾನು ಸೆಕೆಂಡ್ ಬಂದೆ ಅಂತ ತಿಳ್ಕೊಂಡು ಹೇಳ್ತಂತ. ಅವ್ರ ಅಮ್ಮ ಕೇಳಿದಂತ, ರನ್ನಿಂಗ್ ರೇಸ್ನಾಗ ಎಷ್ಟು ಜನ ಭಾಗವಹಿಸಿದ್ರಿ ಅಂತ ಕೇಳಿದಂತ. ಆಗ ಮಗು ಹೇಳ್ತಂತ, ಇಬ್ಬರ ಭಾಗವಹಿಸಿದ್ವಿ. ಅಂದರೆ ಇಬ್ಬರ ಭಾಗವಹಿಸಿದಾಗ ಫಸ್ಟರ್ ಬರಬೇಕು, ಸೆಕೆಂಡರ್ ಬರಬೇಕಲ್ಲ. ಆದರೆ ಅವನು ಹೇಳುವಾಗ ನಾನು ಪೆನ್ನನ್ನು ತೆಗೆದುಕೊಳ್ಳೋಕ್ಕಾಗಲಿಲ್ಲ, ಜೊತೆಗೆ ನಾನು ಗಣಿತದಲ್ಲಿ ಸ್ವಲ್ಪ ಏನದೀನಿ, ವೀಕ್ ಅದೀನಿ ಅಂತ ಹೇಳ್ಕೊಂಡ ಅವನು. ಅಂದರೆ ತನ್ನ ಭಾವನೆಗಳನ್ನು ಭಾವ ತುಂಬಿ ಸತ್ಯವಾದ ಮಾತುಗಳಿಂದ ಆತ ಏನು ಮಾಡಿದ, ಅಭಿವ್ಯಕ್ತ ಮಾಡಿದಲ್ಲ. ಹೀಗೆ ಇವತ್ತು ನಮಗೆ ಸುಳ್ಳೊಂದು ಸೊಟ್ಟೊಂದು ಏನೇನೋ ಹೇಳಿ ಇವತ್ತು ಉಬ್ಬಿಸಿ ಏನೇನೋ ಮಾಡೋರದಾರ. ಇವತ್ತು ಜಗತ್ತಿನಲ್ಲಿ ಹೆಂಗೈತಪ್ಪ ಅಂದ್ರೆ, ಹೆಚ್ಚು ಹೆಚ್ಚು ವಿದ್ಯಾವಂತರ ಆದಂಗೆ ನಾವು ಸುಳ್ಳು ಹೇಳಕ್ಕೂ ಭಾಳ ಮುಂದುವರೆದೀವಿ. ನಾವು ಸುಳ್ಳು ಭಾಳ ಹೇಳಕತ್ತೀವಿ. ಅದಕ್ಕೆ ಸತ್ಯಂ, ನಾವು ಯಾವಾಗಲೂ ಕೂಡ ಸತ್ಯವಂತರಾಗಬೇಕು. ಜೊತೆಗೆ ಶಿವಂ, ಶಿವಂ ಅಂದರೆ ಏನು? ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು, ಸನ್ಮಾರ್ಗದಲ್ಲಿ ನಡೆಯುವಂಥದ್ದು. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ನೋವುಗಳು ಬರಲಿ, ಸಮಸ್ಯೆಗಳು ಬರಲಿ, ಯಾವುದಕ್ಕೂ ಎದೆಗುಂದದೆ ನಾವು ಧರ್ಮವನ್ನು ಬಿಡೋದಲ್ಲ, ನಾವು ನ್ಯಾಯ ಮಾರ್ಗದಲ್ಲಿ ನಡೆಯೋಣ, ಸತ್ಯವಂತರಾಗಿರೋಣ, ನೀತಿವಂತರಾಗಿರೋಣ. ನಾವು ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳೋದು, ಮತ್ತೊಂದನ್ನು ಮಾಡೋದು, ಅನೀತಿ ಕಾರ್ಯ ಮಾಡೋದು, ಅನಾಚಾರ ಮಾಡೋದು, ಇದ್ಯಾವುದು ಬೇಡ. ಶಿವಂ, ಶಿವಸ್ವರೂಪಿಯಾಗಿ ನಾವೆಲ್ಲರೂ ಕೂಡ ಸಾಕ್ಷಾತ್ ಶಿವನ ರೂಪದಲ್ಲಿ ಇದ್ದುಕೊಂಡು ಯಾವತ್ತೂ ಕೂಡ ಸನ್ಮಾರ್ಗದಲ್ಲಿ ನಡೆಯೋಣ ಅನ್ನುವಂಥ ವಿಚಾರವನ್ನು ಆ ಒಂದು ಏನು ಆ ಪ್ರಾರ್ಥನಾ ಗೀತೆಯಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಕೊನೆಯ ಒಂದು ಪದ ಸುಂದರಂ, ಸತ್ಯಂ ಶಿವಂ ಸುಂದರಂ. ಬಹುಶಃ ನಾವು ಏನೇನು ನೋಡ್ತೀವಲ್ಲ ಎಲ್ಲದರಲ್ಲಿಯೂ ಒಂದೊಂದು ಕಲಿಯುವಂಥದ್ದಿರುತ್ತೆ, ಎಲ್ಲದರಲ್ಲಿಯೂ ಕೂಡ ಸೌಂದರ್ಯವನ್ನು ಆಸ್ವಾದಿಸುವಂಥದ್ದಿರುತ್ತೆ.
ನಮ್ದು ಯಾವ ಕಡೆ ಇರಬೇಕಪ್ಪ ಅಂದ್ರೆ ಮನಸ್ಸು ಈ ಜೀವನ ಬಂದತ್ತಲ್ಲ, ಈ ಜೀವನವೆಂಬಂಥ ಈ ಒಂದು ವಿದ್ಯಾರ್ಥಿ ಜೀವನ ನಿಮ್ಮದೈತಲ್ಲ, ಈ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು, ಸಂಭ್ರಮಿಸಬೇಕು. ಈ ಜೀವನ ಏನಾಗಿರ್ಬೇಕು? ಇದೊಂದು ಸಂಭ್ರಮ. ಈಗ ನಿಮಗಾಗಲೇ ನಮ್ಮ ರಂಜನ್ ಸರ್ ಮಾತಾಡ್ತಾ ಹೇಳಿದ್ರು, ನಿಮಗೆ ಇನ್ನು 7 ದಿನ ಡೆಡ್ ಲೈನ್ ಕೊಟ್ಟರು ನಿಮಗೆ, ಹೌದಾ? ಜೊತೆಗೆ ಒಂದು ಭರವಸೆನೇ ಕೊಟ್ಟರು, ಯಾರು ಕೂಡ ಅಧೈರ್ಯಗೆಡಬೇಡ್ರಿ, ಧೈರ್ಯದಿಂದ ಏನು ಮಾಡ್ರಿ, ಪರೀಕ್ಷೆಗೆ ಹೋಗ್ರಿ. ಅಂದರೆ ಆ ಪರೀಕ್ಷೆಯಲ್ಲಿಯೂ ಕೂಡ ಸಂಭ್ರಮ ತುಂಬಬೇಕು, ಸೌಂದರ್ಯವನ್ನು ಕಾಣಬೇಕು. ಜೀವನ ಅನ್ನುವಂಥದ್ದು ಇದು ಮತ್ತೆ ಮತ್ತೆ ಹುಟ್ಟುವಂಥ ಜೀವನ ಅಲ್ಲ. ಹುಟ್ಟಿರುವಂಥ ಈ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು, ನಾವು ಸಾರ್ಥಕಪಡಿಸ್ಕೋಬೇಕು. ಇವತ್ತು ನೋಡ್ತೀನಿ ನಾನು, ವಿದ್ಯಾರ್ಥಿಗಳು ಇದ್ದಾಗಲೇ ಎಷ್ಟೆಂಟು ಅನಾಚಾರ ಮಾಡಕತ್ತಾರ, ಕ್ರೌರ್ಯವನ್ನು ಮೆರಿತಾ ಇದ್ದಾರೆ. ನಿನ್ನೆ ತಾನೇ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟವಾಗೈತಿ, ಬಳ್ಳಾರಿಯಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಸಹಪಾಠಿ ವಿದ್ಯಾರ್ಥಿಯನ್ನು ಕೊಲೆ ಮಾಡ್ಯಾನ. ಮೊನ್ನೆ ಶಿವಮೊಗ್ಗದಲ್ಲಿ ಒಂದು ಘಟನೆ ಆಯಿತು. ತನ್ನ ಏನೋ ಒಂದು ಸ್ವಲ್ಪ ಕ್ಷುಲ್ಲಕ ಕಾರಣಕ್ಕಾಗಿ ಏನು ಮಾಡಿದ, ಕೊಲೆಯನ್ನು ಮಾಡುವಂಥ ಕ್ರೌರ್ಯದ ಮನೋಭಾವ ಇವತ್ತು ವಿದ್ಯಾರ್ಥಿಗಳಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಈ ಜೀವನ ಅನ್ನುವಂಥದ್ದು ಸಂಭ್ರಮ ಪಡಬೇಕು, ಸಂತೋಷ ಪಡಬೇಕು. ಇನ್ಯಾರನ್ನೋ ನೋಯಿಸೋದು, ಇನ್ಯಾರನ್ನೋ ದೂಷಣೆ ಮಾಡೋದು, ಇನ್ಯಾರನ್ನೋ ಅವಮಾನಿಸೋದು ಇದು ಸಲ್ಲದು. ಆಗಲೇ ನಮ್ಮ ಹಿರೇಮಠ ಸಾರ್ ಮಾತಾಡುವಾಗ ಎಚ್ಚರಿಸಿದ್ರಲ್ಲ, ಬರ್ರಿ ಇಲ್ಲಿ ನಿಂತು ಮಾತಾಡ್ರಿ ನೀವು. ಇಲ್ಲಿ ಯಾರೋ ಮಾತಾಡುವಾಗ ಅವ್ರು ಹೇಳಿದರು, ಅವರು ಎಲ್ಲರಿಗೂ ಶುಭೋದಯ ಅನ್ನನ ಬೆಳಗಿನ ನಮಸ್ಕಾರಗಳನ್ನು ನೀವು ಒಂದು ಸ್ವಲ್ಪ ನೀವೇನು ಮಾಡಿದ್ರೆ ಅಲ್ಲೇ ನಕ್ರಿ ಅಲ್ವಾ? ನಕ್ರಿ ಅಲ್ಲ, ಯಾಕೆ? ಆತ ತಪ್ಪು ಹೇಳಿದ. ಯಾಕೆ? ಈಗ ಶುಭೋದಯ ಅಲ್ಲ, ಮುಂಜಾನೆಯ ನಮಸ್ಕಾರಗಳಲ್ಲ, ಸಂಜೆಯ ನಮನಗಳು ಅನ್ನಬೇಕಾಗಿತ್ತು. ಆದರೆ ಅವರಲ್ಲಿ ಆ ಭಾವ ಇಲ್ಲ. ಜೀವನದಲ್ಲಿ ತಪ್ಪು ಮಾಡುವುದು ಸಹಜ, ಜೀವನ ಅಂದಮೇಲೆ ತಪ್ಪು ಮಾಡಲೇಬೇಕು. ಆದರೆ ಆ ತಪ್ಪುಗಳು ಪದೇ ಪದೇ ಆಗದಂತೆ ಎಚ್ಚರ ವಹಿಸ್ಕೊಳ್ಳೋದು ಭಾಳ ಮುಖ್ಯ, ಎಚ್ಚರ ವಹಿಸ್ಕೊಳ್ಳೋದು ಭಾಳ ಮುಖ್ಯ. ಬಹುಶಃ ನಿಮಗೆ 3 ಸರಣಿಗೆ ಪರೀಕ್ಷೆಗಳನ್ನು ಏರ್ಪಾಡು ಮಾಡಿದ್ವಿ ಅಂತ ಹೇಳಿದರು. ಮೊದಲನೇ ಸರಣಿ ಪರೀಕ್ಷೆಯಲ್ಲಿ 83% ಫಲಿತಾಂಶ ಬಂದು 7 ವಿದ್ಯಾರ್ಥಿಗಳು NC ಆದರು ಅಂತ ಹೇಳಿದರು. ಅಲ್ಲಿ ಒಂದು ಪದ ಬಳಸಲಿಲ್ಲ, ಫೇಲ್ ಅಂತಬಿಟ್ರೆ ಏನಾಗ್ಬಿಡ್ತೈತಿ, ಇವತ್ತು ಜೀವನದಲ್ಲಿ ಜಿಗುಪ್ಸೆಗೊಳ್ತೀವಿ, ಮಕ್ಕಳು ಆತಂಕಗೊಳ್ತಾರ. ಹಿಂಗೆ 2 ವಿದ್ಯಾರ್ಥಿಗಳಿದ್ದರು. ಒಬ್ಬವ ಸ್ವಲ್ಪ ನಮ್ಮ ಗಣೇಶನಂಗೆ ಯಾವ್ದು ಬಂದದ್ದು ಬರಲ್ಲ ಅಂತ ತಿಳ್ಕೊಂಡು ಭಾಳ ಧೈರ್ಯ ಮನುಷ್ಯ. ಇನ್ನೊಬ್ಬ ಏನಪ್ಪ ಅಂದ್ರೆ ಭಾಳ ಮುಗ್ಧ, ಶಾಲೆಗೆ ಮಾತ್ರ ಭಾಳ ಶಾನೆ, ಸ್ವಲ್ಪ ಮುಗ್ಧ. ಯಾರು ಏನರ ಅಂದ್ರೆ ಮಾನಸಿಕವಾಗಿ ಇದನ್ನು ಮಾಡಿಬಿಡೋದು. ಒಮ್ಮೆ ಏನು ಮಾಡಿಬಿಟ್ರು ಸರ್, ಏನೋ ಒಂದು ಪರೀಕ್ಷೆದಾಗ ಕಡಿಮೆ ತೊಗೊಂಡವನು ತಿಳ್ಕೊಂಡು ಅವ್ನಿಗೆ ಏನು ಮಾಡಿಬಿಟ್ರು, ಬೈಯಕ್ಕೆ ಚಾಲು ಮಾಡಿಬಿಟ್ರು. ಈ ಬೈದಿದ್ದಕ್ಕೆ ಏನು ಮಾಡಿದಂದ್ರೆ ಆ ಪುಣ್ಯಾತ್ಮ ಕೇಳ್ದ ಆತ್ಮಹತ್ಯೆ ಮಾಡಕ್ಕೆ ಹೋಗೋಣ. ನಮ್ಮ ಗಣೇಶ್ ನೋಡ್ತಾನೆ, ಗಣೇಶ್ ನೋಡ್ದವನ ಅಲ್ಲ ನಮ್ಮ ಗೆಳೆಯ ಎಲ್ಲೇ ಹೊಂಟಾನ ಅಂತ ತಿಳ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು, ಯಾಕೋ ಗೆಳೆಯ ಎಲ್ಲಿ ಹೊಂಟಿ ಅಂತ ಕೇಳ್ದ. ಇಲ್ಲಪ್ಪ, ನಾ ಏನು ಬದುಕೋದಿಲ್ಲ, ನಾನು ಸಾಕಿ ಜೀವನ, ಏನೈತಿ ಈ ಜೀವನದಾಗ, ನಮ್ಮ ಸರ್ ನನಗೆ ಬೈದರು, ನಾ ಉಳಿಯೋದಿಲ್ಲ, ನಾ ಸಾಯ್ತೀನಿ ಅಂತ ಹೊಂಟ. ಅವಾಗ ನಮ್ಮ ಗಣೇಶ ಧೈರ್ಯದಿಂದ ಹೇಳ್ತಾನೆ, ಲೇ ಹುಚ್ಚ, ಎದಕ್ಕೆ ಹೋಗಿಲ್ಲ ಸಾಯಕ ಮಗನ, ಸತ್ಯ ಅಂದ್ರೆ ಮತ್ತೆ ಹುಟ್ಟಿದೆ ಅಂದ್ರೆ ಮತ್ತೆ LKG ಅಂತ ಓದಬೇಕ್ರಿ ಮಗನ, ಫೇಲ್ ಆದ್ರೆ ಆಗವಲ್ಲಕ್ಕ ಬಾ ಅಂತೇಳಿ ಕರ್ಕೊಂಬಂದ. ಇದು ಮಕ್ಕಳಲ್ಲಿ ಬರಬೇಕಾಗತ್ತೆ ಇವತ್ತು. ಯಾಕೆ ಈ ವಿಚಾರ ಹೇಳಕತ್ತೀನಂದ್ರೆ, ಧೈರ್ಯ ಬೇಕು. ಯಾರು ಏನೋ ಅನ್ನಲಿ ಅದನ್ನು ಅವಮಾನ ಅಂತ ತಿಳ್ಕೊಬಾರ್ದು, ಅದನ್ನು ಸನ್ಮಾನ ಅಂತ ತಿಳ್ಕೋಬೇಕು. ಅಂದರೆ ಒಂದು ಮಣ್ಣಿನ ಮುದ್ದೆಯನ್ನು ಒಂದು ಸುಂದರವಾದಂಥ ಮಡಿಕೆ ಮಾಡಬೇಕಾದ್ರೆ ಕುಂಬಾರ ಎಷ್ಟು ಅದನ್ನು ತಿತ್ತನ ಬಡಿತನ ಅಲ್ವಾ? ನೀವೇ ಹೇಳಿದ್ರಿ, ಒಂದು ಕಲ್ಲು ಸುಂದರವಾದ ಮೂರ್ತಿ ಆಗಬೇಕಾದ್ರೆ ಉಳಿ ಪೆಟ್ಟು ತಿನ್ನಲೇಬೇಕದು. ಎಷ್ಟು ಪೆಟ್ಟು ತಿನ್ನುತ್ತ ಅಷ್ಟು ಸೌಂದರ್ಯ ಆಗತ್ತ. ನಾ ಪೆಟ್ಟು ಒಲ್ಲೆಪ್ಪ ಅಂತೇಳಿ ಅಂದಿದ್ದು ಏನಾಗತ್ತ, ಕಾಲಾಗ ಮೆಟ್ಟಲಾಗತ್ತ ಅಲ್ವಾ? ನಾ ಕತಿ ವಿಸ್ತಾರವಾಗಿ ಹೇಳಕ್ಕೆ ಹೋಗೋದಿಲ್ಲ, ಎಲ್ಲರಿಗೂ ಗೊತ್ತಿದ್ದಿದ್ದ. ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡಾಗ ಈ ಜೀವನ ಅನ್ನುವಂಥದ್ದು ಸೌಂದರ್ಯ ಸವಿಬೇಕು, ಆಸ್ವಾದಿಸಬೇಕು. ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್. ನಿಮ್ಮ ಜೀವನ ಬಂಗಾರದಂಥ ಜೀವನ. ಈ ಜೀವನ ಸುಂದರವಾಗಬೇಕಾದ್ರೆ ಪ್ರತಿ ಕ್ಷಣದಲ್ಲಿಯೂ ಕೂಡ ನೀವೇನು ಮಾಡಬೇಕಪ್ಪ ಅಂದ್ರೆ, ಏನಾದರೂ ತಪ್ಪುಗಳಾದಾಗ ಆ ತಪ್ಪುಗಳು ಮತ್ತೆ ಆಗದಂಗೆ ಎಚ್ಚರಿಕೆ ವಹಿಸಬೇಕು. ಒಂದು ವೇಳೆ ಅದೇ ತಪ್ಪುಗಳನ್ನು ಮಾಡ್ತಾ ಹೋದರೆ ನಾವು ನಿಜವಾಗಲೂ ಕೂಡ ಸಾಧನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ 3ನೇ ಸರಣಿಯಲ್ಲಿ 7 ಜನ ಏನಾಗಿದ್ರು, NC ನಾಟ್ ಕ್ಲಿಯರ್, ನಾಟ್ ಕಂಪ್ಲೀಟ್ ಆಗಿದ್ರಿ ಅಲ್ವಾ? 2ನೇ ಸರಣಿ ಬಂದಾಗ ಮತ್ತೆ ಖುಷಿ ಆಯಿತು. 92% ಫಲಿತಾಂಶ ಕೊಟ್ರಿ, 7 ಇದ್ದಿದ್ದು 4ಕ್ಕೆ ಬಂದು ನಿಂತಿ ಅಲ್ವಾ? ಅಂದರೆ ಏನಾಯಿತು ಅಲ್ಲಿ?
ಏನಾಯಿತು? ಪ್ರಗತಿ ಆಯಿತು. ಯಾರ್ಯಾರು ತಪ್ಪು ಮಾಡಿದ್ರಲ್ಲ ಆ ತಪ್ಪುಗಳನ್ನು ತಿಳಿದುಕೊಂಡು, ಓ ನಾನೇನು ತಪ್ಪು ಮಾಡಬಾರ್ದು, ನಾನು ಏನಾದರೂ ಸಾಧನೆ ಮಾಡಬೇಕಂತ ತಿಳ್ಕೊಂಡು ಅವರಲ್ಲಿ ಛಲ ಬಂದು ನಾಲ್ಕಕ್ಕೆ ಬಂತು. ಮುಂದೆ ಮತ್ತೆ 3ನೇ ಸರಣಿಯನ್ನು ಇಟ್ಟಾಗ ನಿಜವಾಗ್ಲೂ ಕೂಡ ಅಚ್ಚರಿ, ಕೇವಲ ಒಬ್ಬರೇ ಮಾತ್ರ NC ಆಗಿದ್ದಾರೆ ಅಂತ ಹೇಳಿದ್ರಲ್ಲ, ಇದು ನಿಜವಾದ ಕಲಿಕೆ ಇಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ಈಗ ಯಾರು ಒಬ್ಬರು NC ಅದಲ್ಲ ಅವರು ಆತಂಕ ಪಡಬೇಕಾಗಿಲ್ಲ. ಇನ್ನೊಂದು ನೆನಪಿಟ್ಟುಕೊಳ್ರಿ, ನಾವು ಹುಟ್ಟುವಾಗ ಯಾರೂ ಕೂಡ ಲೇಬಲ್ ಹಚ್ಕೊಂಡು ಇವ ಶಾನ್ಯ ಇವ ದಡ್ಡ ಅಂತ ತಿಳ್ಕೊಂಡು ಯಾರೂ ಲೇಬಲ್ ಹಚ್ಕೊಂಡು ಹುಟ್ಟಿಲ್ಲ. ನೆನಪಿಟ್ಕೊಂಡ್ಬಿಟ್ಟು, ನೀನು ದಡ್ಡ, ನೀನು ಶಾನ್ಯ, ನಿನ್ನಲ್ಲಿ ಇಂಥ ಪ್ರತಿಭೆ ಐತಿ, ಯಾರಿಗಿಲ್ಲ, ಎಲ್ಲರಿಗೆ ಭಗವಂತ ಸಮಾನವಾಗಿ ಅವಕಾಶ ಕೊಟ್ಟನ. ಆದರೆ ಎಲ್ಲೋ ನಾವು ಮಾಡುವಂಥ ಪ್ರಯತ್ನದಲ್ಲಿ ಸ್ವಲ್ಪ ಏನಾದರೂ ಹಿನ್ನಡೆ ಆಗಿದ್ದಕ್ಕೆ ಮಾತ್ರ ನಾವು NC ಅಂತ ಬಂದಿದ್ದೇವೆ ವಿನಃ, ನಾನು ಪ್ರಯತ್ನ ಮಾಡಿದರೂ ಕೂಡ ನಾನು NC ಆಗಿದ್ದೀನಿ, ನಾಟ್ ಕಂಪ್ಲೀಟ್ ಆಗಿದ್ದೀನಿ ಅಂದರೆ ಅದು ನಿನ್ನ ತಪ್ಪಲ್ಲ. ಎಲ್ಲೋ ಒಂದಷ್ಟು ಇನ್ನೂ ಕೊಂಚ ಏನೋ ವ್ಯತ್ಯಾಸ ಆಗ್ತಾ ಇದೆ. ಅದನ್ನು ಗುರುತಿಸಿಕೊಂಡು, ನಿಮ್ಮ ಸರ್ ಆಗಲೇ ಹೇಳಿದ್ರಲ್ಲ, ನಿಮಗೆ ಯಾವ ಕಠಿಣ ಅಂತವಲ್ಲ ಅವನ್ನ ಮೊದಲು ತಿಳ್ಕೊರಿ, ಅವನ್ನ ಓದ್ರಿ, ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ರಿ. ಯಾಕೆ ಹೇಳಿದರು ಅಂದರೆ, ಎಲ್ಲೆಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದೀವಲ್ಲ ಆ ತಪ್ಪು ಮತ್ತೆ ಮತ್ತೆ ಆಗದಂಗೆ ಯಾರು ಎಚ್ಚರಿಕೆ ವಹಿಸ್ತಾರಲ್ಲ ಅವನು ನಿಜವಾದಂಥ ಮನುಷ್ಯ, ಆತನಲ್ಲಿ ಸಂಸ್ಕಾರ ಐತಿ ಅಂತ ತಿಳ್ಕೊಬೇಕು ನಾವು. ಒಮ್ಮೆ ಹೇಳಿದ್ರು 10 ಬಾರಿ ಹೇಳಿದ್ರು ಅದೇ ತಪ್ಪು ಮಾಡ್ತಾನಂದ್ರೆ ಅವನು ಮನುಷ್ಯನೇ ಅಲ್ಲ. ನನ್ನ ದೃಷ್ಟಿಯಲ್ಲಿ ಅವನು ಪ್ರಾಣಿಗೇ ಸಮ. ಹಾಗಾಗಿ ಇವತ್ತು ಶಿಕ್ಷಣ ಅನ್ನುವಂಥದ್ದು ಏನಿದೆಯಲ್ಲ, ಶಿಕ್ಷಣದಿಂದ ಜ್ಞಾನದಿಂದ ಅನುಭವದಿಂದ ಈ ಬದುಕು ಏನಾಗತ್ತಪ್ಪ ಅಂದ್ರೆ ಶ್ರೀಮಂತವಾಗಬೇಕು. ಈ ಬದುಕು ಶ್ರೀಮಂತವಾಗಬೇಕಂದ್ರೆ ಯಾವುದೋ ಒಂದು ದೊಡ್ಡ ಹುದ್ದೆಯನ್ನು ತಗೊಂಡು ಆ ಹುದ್ದೆಯಿಂದ ಒಂದಷ್ಟು ಬಾಚಿ ಬಳಕೊಂಡು ಒಂದಷ್ಟು ಮನೆ ಕಟ್ಕೊಂಡೋ ಭೂಮಿ ಏನು ಕಾರ್ ತಗೊಂಡು ಅಂತ ತಿಳ್ಕೊಂಡು ಶ್ರೀಮಂತಿಕೆಯಿಂದ ಮೆರೆಯೋದಲ್ಲ. ನೀವೆಲ್ಲರೂ ಹೆಂಗೆ ಬದುಕಬೇಕಂದ್ರೆ ಹೃದಯ ಶ್ರೀಮಂತಿಕೆಯಿಂದ ನಿಮ್ಮ ಜೀವನವನ್ನು ನಡೆಸಬೇಕು ಅನ್ನುವಂಥದ್ದನ್ನು ಎಲ್ಲರೂ ಏನು ಮಾತಾಡಿದ್ರಲ್ಲ, ನಿಮ್ಮೆಲ್ಲರಲ್ಲಿ ಶ್ರುತಿ ಆಗಿರ್ಬೋದು, ಕೃತಿಕಾ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಸಾಗರ ಆಗಿರ್ಬೋದು, ಭಾಳ ಜನ ಮಾತಾಡಿದ್ರಿ. ನಿಮ್ಮೆಲ್ಲರ ಮಾತುಗಳಲ್ಲಿ ನಾನು ಏನು ಖುಷಿ ಪಟ್ನಿ ಅಂದ್ರೆ, ಇಲ್ಲಿ ಶಿಕ್ಷಣದೊಂದಿಗೆ ಸಂಸ್ಕಾರ ಅಂತ ಅನ್ನುವಂಥದ್ದು ಏನು ಪದ ಇದೆಯಲ್ಲ, ಆ ಸಂಸ್ಕಾರ ಸಂಸ್ಕೃತಿ ಇವತ್ತಿನ ದಿನಮಾನಕ್ಕೆ ಅತಿ ಅಗತ್ಯ. ಅಂಥ ಜ್ಞಾನ ನಿಮಗೆ ಇಲ್ಲಿ ಸಿಕ್ಕಿದೆ ಅಂತಂದ್ರಲ್ಲ, ನಿಜವಾಗಲೂ ಈ ಒಂದು ವಿದ್ಯಾಸಂಸ್ಥೆ ನಿಜವಾಗಲೂ ಆಗಲೇ ಯಾರು ಹೇಳಿದ್ರಲ್ಲ, ವಿಶ್ವದಲ್ಲೇ ಇಂಥ ನಮ್ಮ ಸಂಸ್ಥೆ ಯಾವುದೂ ಇಲ್ಲ ಅಂತ ಹೇಳಲ್ಲ. ಖಂಡಿತವಾಗಲೂ ಕೂಡ ನಿಮ್ಮ ಮನದಾಳದ ಮಾತುಗಳು ಬಂದವಂದ್ರೆ ನೀವೆಲ್ಲರೂ ಇಷ್ಟು ಶ್ರದ್ಧೆಯಿಂದ ಶಾಂತಿಯಿಂದ ಸಮಾಧಾನದಿಂದ ಕುಂತೀರಂದ್ರೆ ನಿಮ್ಮಲ್ಲಿ ಸಂಸ್ಕಾರ ಐತಿ. ಅಂಥ ಸಂಸ್ಕಾರವನ್ನು ಬಿತ್ತುವಂಥ ಸಂಸ್ಥೆ ಪುಣ್ಯಾತ್ಮರು ಮಡಿವಾಳಪ್ಪ ಹುಚ್ಚಪ್ಪ ಹಾಡಿನ ಪುಣ್ಯಾತ್ಮರು ನೋಡ್ರಿ. ಅವರು ನಾನು ಕೇಳ್ಪಟ್ಟಿದ್ದೀನಿ, ಅವ್ರಿಗೆ ಯಾವುದೋ ಆಸ್ತಿ ಅಂತಸ್ತು ಏನೂ ಮಾಡೋದು ಬೇಕಾಗಿಲ್ಲ. ನನ್ನ ಇರುವಂಥ ಆಸ್ತಿ ಸ್ವಲ್ಪ ಪುಟ್ಟ ಆಸ್ತಿನ ಇಂಥ ವಿದ್ಯಾದಾನಕ್ಕಾಗಿ ಅದನ್ನು ದಾನ ಮಾಡುವುದರ ಮೂಲಕ ಇವತ್ತು ಅದೆಷ್ಟೋ ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಇಂಥ ಸಂಸ್ಕಾರಯುತವಾದಂಥ ಜ್ಞಾನವನ್ನು ಈ ವಿದ್ಯಾಸಂಸ್ಥೆಯಲ್ಲಿ ಬಿತ್ತಿ ಹೋಗಿದ್ದಾರಲ್ಲ, ಇದೊಂದು ಸಂಸ್ಥೆಯನ್ನು ಕಟ್ಟಿದಾರಲ್ಲ, ಆ ಪುಣ್ಯಾತ್ಮರಿಗೆ ಒಂದು ಭಾಗಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕಾರವನ್ನು ಶರಣಾರ್ಥಿಗಳನ್ನು ಹೇಳೋಣ. ನಿಜವಾಗಲೂ ಇವತ್ತು ನಿಮ್ಮೆಲ್ಲರಲ್ಲಿಯೂ ಕೂಡ ಶಿಕ್ಷಣದೊಂದಿಗೆ ಸಂಸ್ಕಾರ ಐತಿ ಅನ್ನುವಂಥದ್ದು ನಮಗೆಲ್ಲ ಮನವರಿಕೆ ಆಯಿತು. ಎಲ್ಲರೂ ತಿಳ್ಕೋಬೇಕು. ನಿಮ್ಮ ಗುರುಗಳು ಹೇಳುವಂಥ ವಿಚಾರಗಳನ್ನು ಭಾಳ ಮಂದಿ ತಾತ್ಸಾರ ಮಾಡ್ತಾರೆ. ತಂದೆ ತಾಯಿ ಹೇಳುವಂಥ ವಿಚಾರ, ಗುರುಗಳು ಹೇಳುವಂಥ ವಿಚಾರ ಭಾಳ ತಾತ್ಸಾರ ಮಾಡಿಬಿಡ್ತೀವಿ. ಯಾಕೆ ತಾತ್ಸಾರ ಮಾಡ್ತೀವಿ? ಅದಕ್ಕೇನೋ ಒಂದು ಕಾರಣ ಇರ್ತೈತಿ. ಹಿಂಗೆ ಒಬ್ಬ ಯಾತ್ರಿಕ ಪ್ರವಾಸ ಹೊಂಟಿದ್ದ. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾ ಇದ್ದ. ಕೊನೆಯಲ್ಲಿ ತನ್ನ ಗಮ್ಯಸ್ಥಾನ, ತನ್ನ ಮನೆಯನ್ನು ಮುಟ್ಟಬೇಕಾದ್ರೆ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದ. ಹೋಗುವಂಥ ಸಂದರ್ಭದಲ್ಲಿ ಒಂದು ದಟ್ಟವಾದಂಥ ಅರಣ್ಯ, ಭಾಳ ದಟ್ಟವಾದಂಥ ಅರಣ್ಯವನ್ನು ದಾಟಿಕೊಂಡು ತನ್ನ ಒಂದು ಸ್ಥಳವನ್ನು ತಲುಪಬೇಕಾಗಿತ್ತು. ಅರಣ್ಯ ಅಂದರೆ ತಮಗೆಲ್ಲ ಗೊತ್ತಿದೆ, ಅಲ್ಲಿ ದಟ್ಟವಾದಂಥ ಮರಗಳಿರ್ತವೆ, ಅದರ ಜೊತೆಯಲ್ಲಿ ಕ್ರೂರ ಪ್ರಾಣಿಗಳೂ ಕೂಡ ಇರ್ತವೆ. ಈತ ಧೈರ್ಯ ಮಾಡಿದ, ಹೇಗಾದರೂ ಮಾಡಿ ನಾನು ನನ್ನ ಸ್ಥಳವನ್ನು ತಲುಪಲೇಬೇಕು, ನಾನು ಸಾಧನೆ ಮಾಡಬೇಕು,
ಗುರಿ ಮುಟ್ಲೇಬೇಕು. ಹೆಂಗೆ ನೀವು SSLCಯಲ್ಲಿ 625ಕ್ಕೆ 625 ತೊಗೊಳ್ಳೇಬೇಕಂತ ತಿಳ್ಕೊಂಡು ಹಠ ಹಿಡಿದು ಅದ್ರ ತಕ್ಕ ಕೆಲಸ ಮಾಡೋಕತ್ತಿಲ್ಲ, ಇವನು ಹಾಗೆ ನನ್ನ ಒಂದು ಸ್ಥಳವನ್ನು ಮುಟ್ಟಬೇಕಂತ ತಿಳ್ಕೊಂಡು ಆ ಕಾಡಿನ ದಾರಿ ಮಾರ್ಗ ಮಧ್ಯದಲ್ಲಿ ನಡೀತಾ ಹೋಗ್ತಾನೆ. ಇನ್ನೇನು ಸೂರ್ಯಾಸ್ತವಾಗಿ ಕತ್ತಲು ಆವರಿಸಿದ್ರೊಳಗೆ ಆ ಒಂದು ಕಾಡನ್ನು ನಾನು ದಾಟಿ ನನ್ನ ಮನೆಯನ್ನು ತಲುಪಬೇಕಂತ ಧಾವಂತದಲ್ಲಿ ವೇಗವಾಗಿ ಹೆಜ್ಜೆ ಹಾಕ್ತಾನೆ. ಪ್ರಯತ್ನ ಪಡ್ತಾನೆ. ಹೆಂಗಾರ ಮಾಡಿ ನಾನು ಈ ಕಾಡನ್ನು ದಾಟಿಬಿಟ್ನಪ್ಪ ಅಂದ್ರೆ ನನ್ನ ಮನೆ ಸಿಗುತ್ತೆ, ಆರಾಮಾಗಿರ್ತೀನಿ ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ. ಆದರೆ ನಾನಾಗಲೇ ಹೇಳಿದ್ನಲ್ಲ, ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಒಮ್ಮೊಮ್ಮೆ ಏನಾಗತ್ತೆ, ಸಂದರ್ಭಗಳು ಬರ್ತಾವೆ, ಸಮಸ್ಯೆಗಳು ಬರ್ತಾವೆ, ಕಷ್ಟಗಳು ಬರ್ತಾವೆ. ಆವಾಗ ಅವನು ಎದುರಿಸ್ಬೇಕಲ್ಲ. ಹೀಗೆ ಹೋಗ್ತಾನೆ. ಇನ್ನೂ ದಾರಿ ಬಹಳ ದೂರ ಇದೆ, ಸೂರ್ಯಾಸ್ತ ಸಮೀಪ ಆಗ್ತಾ ಇದೆ, ಕತ್ತಲು ಆವರಿಸ್ಕೊಳ್ತಾ ಇದೆ. ಏನು ಮಾಡೋದಪ್ಪ ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾನೆ ಈ ಯಾತ್ರಿಕ. ಯೋಚನೆ ಮಾಡಿ ಅಲ್ಲೇ ಒಂದು ಪಕ್ಕದಲ್ಲಿ ಒಂದು ಕುಟೀರ ಇರುತ್ತೆ, ಒಂದು ಕುಟೀರ ಆಶ್ರಮ ಇರುತ್ತೆ. ಅಲ್ಲಿ ಒಬ್ಬ ಸಂತ ಇರ್ತಾನೆ. ಈ ಸಂತನಿಂದ ಇನ್ನೂ ಎಷ್ಟು ದಾರಿ ಕ್ರಮಿಸಬೇಕು ಅಂತ ತಿಳ್ಕೊಂಡು ಕೇಳಿಕೊಂಡು ಒಂದಷ್ಟು ಅವನ ಕಡೆಯಿಂದ ಮಾರ್ಗದ ಹಾದಿಯನ್ನು ತಿಳ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ಸಂತನ ಹತ್ರ ಬಂದು, ಸಂತರೇ, ನಾನು ಮನೆ ಮುಟ್ಟಬೇಕಾಗ್ಯದ, ನನಗೆ ದಾರಿ ತೋರಿಸಿ. ಆಗ ಸಂತರು ಹೇಳ್ತಾರೆ, ಅಪ್ಪ, ಇದು ಭಾಳ ಭಯಾನಕ ಅರಣ್ಯ, ಇಲ್ಲಿ ಕ್ರೂರ ಪ್ರಾಣಿಗಳದಾವು, ದಯವಿಟ್ಟು ನೀನು ಹೋಗಬೇಡಪ್ಪ, ಇಲ್ಲೇ ಇವತ್ತು ವಿಶ್ರಾಂತಿ ತಗೋ, ಈ ರಾತ್ರಿ ಇಲ್ಲೇ ವಾಸ್ತವ್ಯ ಮಾಡು, ಬೆಳಗಾದ ತಕ್ಷಣ ಹೋಗು ಅಂತ ಹೇಳಿದಾಗ, ಇಲ್ಲ ಗುರುಗಳೇ, ನಾನು ಹೋಗಲೇಬೇಕು, ನಾನು ಮನೆ ತಲುಪಲೇಬೇಕು ಅಂತ ತಿಳ್ಕೊಂಡು ಹಠ ಹಿಡಿತಾನ. ಅವಾಗ ಗುರುಗಳ ಅನಿವಾರ್ಯವಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಹೌದಾ ಹೋಗಬೇಕಾ? ಹೌದು, ಹೋಗಬೇಕು ಗುರುಗಳೇ, ನಿಮ್ಮ ಮಾರ್ಗದರ್ಶನ ನೀಡಿ, ನಿಮ್ಮ ಆಶೀರ್ವಾದ ನೀಡಿ. ಆಗ ಗುರುಗಳು ಹೇಳ್ತಾರೆ, ಸರಿಯಾಗಿ ಕೇಳಿಸ್ಕೊಡ್ರಿ, ನೋಡು, ನಾನು ನಿನಗೆ 3 ವಸ್ತುಗಳನ್ನು ಕೊಡ್ತೀನಿ. ಈ 3 ವಸ್ತುಗಳನ್ನು ನೀನು ನಿನ್ನ ದಾರಿ ತಲುಪುವವರೆಗೂ, ಅಂದರೆ ನಿನ್ನ ಗುರಿ ತಲುಪುವವರೆಗೂ ಕೂಡ ಇವುಗಳನ್ನು ಬಳಸ್ಕೋಬೇಕು, ಶ್ರದ್ಧೆಯಿಂದ ಬಳಸ್ಕೋಬೇಕು. ಜೊತೆಗೆ ಆ 3 ವಸ್ತುಗಳು ಯಾವಪ್ಪ ಅಂತಂದರೆ ಹೇಳ್ತಾರೆ ಗುರುಗಳು, ನಿನಗೆ ಒಂದು ದೀಪ ಕೊಡ್ತೀನಿ. ದೀಪ ಅಂದರೆ ಕಾಡಿನಲ್ಲಿ ರಾತ್ರಿ ಹೋಗುವಾಗ ಕಂದೀಲ್ ಅಂತ ನಾವೇನು ಹೇಳ್ತೀವಿ, ದೀವಟಿಗೆ, ಒಂದು ಕೋಲು, ಅದಕ್ಕೊಂದಿಷ್ಟು ಹಳ್ಳಿ ಸುತ್ತಿ ಎಣ್ಣೆ ಹಚ್ಕೊಂಡು, ಯಾಕಂದರೆ ಈಗಲಂದ್ರೆ ಟಾರ್ಚ್ ಲೈಟ್ ಏನೂ ಇರಲಿಲ್ಲ, ಒಂದು ದೀಪ ಕೊಡ್ತೀನಿ, ಅಂದರೆ ಒಂದು ಕಂದೀಲ್ ಕೊಡ್ತೀನಿ ಅಲ್ವಾ, ಒಂದು ದೀವಟಿಗೆ ಕೊಡ್ತೀನಿ. ಇನ್ನೇನು ಕೊಡ್ತೀನಪ್ಪ ಅಂದ್ರೆ ಅದಕ್ಕೆ ಸಾಕಾಗುವಷ್ಟು ನೀನು ಗುರಿ ತಲುಪುವವರೆಗೂ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಕೊಡ್ತೀನಿ, ಎಣ್ಣೆ ಡಬ್ಬ. ಇನ್ನೊಂದು ಏನು ಕೊಡ್ತೀನಪ್ಪ ಅಂದ್ರೆ ಕೋಲ್ ಕೊಡ್ತೀನಿ, ಕೈಯಾಗ ಒಂದು ಕೋಲ್ ಕೊಡ್ತೀನಿ, ಊರ್ತಾ ಹೋಗು. ಈ 3 ವಸ್ತುಗಳನ್ನು ನೀನು ಶ್ರದ್ಧೆಯಿಂದ ಬಳಸಿಕೊಂಡು ನಿನ್ನ ಗುರಿ ತಲುಪಪ್ಪ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಕಳಿಸ್ಕೊಡ್ತಾಳೆ. ಖುಷಿ ಆಗುತ್ತೆ ಅವನಿಗೆ. ಯಾಕೆ? ಕತ್ತಲು ಆವರಿಸಿತ್ತು, ದಟ್ಟವಾದಂಥ ಕಾಡು. ಕಲ್ಪನೆ ಮಾಡ್ಕೊಳ್ಳಿ, ಕಾಡಿನಲ್ಲಿ ಒಬ್ಬರೇ ಹೊಂಟಿರಂದ್ರೆ ಕಾಡಿನಲ್ಲಿ ಏನದಾವು, ಹುಲಿ, ಚಿರತೆ, ಕರಡಿ, ಹೌದಾ, ಎಲ್ಲ ಕ್ರೂರ ಪ್ರಾಣಿಗಳು ಅಲ್ಲೇ ಇರ್ತಾವಲ್ಲ, ಏನು ನಾಡಿನಾಗ ಇರ್ತಾವನ? ಇಲ್ಲ. ಬಹುಶಃ ಈತ ಕಂದೀಲು ಹಿಡ್ಕೊಂಡು ಹೋಗ್ತಾನೆ. ಆ ಕಂದೀಲಿನ ಬೆಳಕಿನಲ್ಲಿ ಇರುವಂಥ ಆ ಏನು ಕತ್ತಲಿತ್ತಲ್ಲ ಅದೆಲ್ಲ ಆಚೆ ಸರಿದು ಅವನ ದಾರಿಗೆ ಬೆಳಕಾಗುತ್ತೆ. ಕೇವಲ ದಾರಿಗೆ ಬೆಳಕಾಗೋದಿಲ್ಲ, ಕ್ರೂರ ಪ್ರಾಣಿಗಳು ಇವನು ಬಳಿ ಬರಲಾರ್ದೆ ಅದು ಏನಾಗಕತ್ತೈತಿ, ಎಚ್ಚರಿಕೆ ಕೊಡಕತ್ತೈತಿ. ಇಲ್ಲೇನೋ ಬೆಂಕಿ ಐತೆ ಅಂತ ತಿಳ್ಕೊಂಡು ಅವು ದೂರ ಸರಿಯಾಕತ್ತಾವು ಅಂತ ಒಂದು ಕಂದೀಲು ಹಿಡ್ಕೊಂಡು ಹೊಂಟಾನ. ಜೊತೆಗೆ ಗುರುಗಳು ಏನು ಎಚ್ಚರಿಕೆ ಕೊಟ್ಟಿದ್ರಪ್ಪ ಅಂದ್ರೆ, ನೀನು 4 ಗಂಟೆಗಳ ಕಾಲ ಈ ದೀಪ ಉರಿಯುವಷ್ಟು ಎಣ್ಣೆ ಮಾತ್ರ ಡಬ್ಬಿಯಲ್ಲಿ ಐತಿ, ಕೇವಲ 4 ಗಂಟೆಗಳ ಕಾಲ ಉರಿಯುವಷ್ಟು ಎಣ್ಣೆ ಮಾತ್ರ ಐತಿ, ಈ ಎಣ್ಣೆ ಡಬ್ಬದಲ್ಲಿ ಹುಷಾರ್ ಅಂದಾಗ ಅಲ್ಲಿ ಏನು ತುಂಬಿ ಕಳಿಸಿದ್ರಪ್ಪ ಅಂದ್ರೆ ಗುರುಗಳು ಆತ್ಮವಿಶ್ವಾಸವನ್ನು ತುಂಬಿ ಕಳಿಸಿದ್ರು. ಆತ್ಮವಿಶ್ವಾಸ, ನೋಡು ನಿನ್ನ ದೀಪ ಆರ್ತೈತಂದ್ರು ನೀನು ಮತ್ತೆ ಅದಕ್ಕೆ ಏನು ಮಾಡು, ಎಣ್ಣೆ ಹಾಕು, ಮತ್ತೆ ದೀಪ ಉರಿಯುತ್ತೆ, ಹೋಗು. ಆದರೆ ಒಂದು ಎಚ್ಚರಿಕೆ, 4 ಗಂಟೆಗಳ ಕಾಲ ಮಾತ್ರ ದೀಪ ಉರಿಯುವಷ್ಟು ಎಣ್ಣೆ ನಿನ್ನ ಡಬ್ಬಿಯಲ್ಲಿ ಐತಿ, ಇದನ್ನು ಎಚ್ಚರದಲ್ಲಿ ಇಟ್ಕೊಂಡು ಸಾಗು. ಇನ್ನು 3ನೆಯ ವಸ್ತು ಕೋಲು ಯಾಕೆ ಕೊಟ್ಟಿನಪ್ಪ ಅಂದ್ರೆ, ನೀನು ನಡೆಯುವಾಗ ಅಲ್ಲಿ ಕಲ್ಲು ಬರ್ತವೆ, ಮುಳ್ಳು ಬರ್ತವೆ, ಅಪ್ಪು ಡೌನು ಹಿಂಗಿರುತ್ತೆ. ಆವಾಗ ಆ ಕೋಲಿನ ಆಸರೆಯಲ್ಲಿ ನೀನೇನು ಮಾಡು, ಮುಳ್ಳಿದ್ರೆ ಕಲ್ಲಿದ್ರೆ ಅವುಗಳನ್ನ ಸರಿಸಿ ಸರಿದಾರಿಯಲ್ಲಿ ನಡೆದೋಗು. ಅಂದರೆ ನಿನಗೇನಾದರೂ ಅಪಾಯವಾದಾಗ ನಿನಗೆ ರಕ್ಷಣೆಗಾಗಿ ಕೋಲೈತಿ.
ನೀನು ಬಿದ್ದರೆ ನಿನ್ನನ್ನು ಎಬ್ಬಿಸ್ತೈತಿ, ನಿನ್ನನ್ನು ಬೀಳದಂಗೆ ತಡೆಗಟ್ತೈತಿ. ಹಾಗಾಗಿ ಈ ಮೂರೂ ವಸ್ತುಗಳನ್ನು ಜೋಪಾನವಾಗಿಟ್ಟುಕೊಂಡು ನೀನು ಹೋಗುವಂತ ತಿಳ್ಕೊಂಡು ಗುರುಗಳು ಒಂದು ಜ್ಞಾನದ ಬೆಳಕು, ಒಂದು ಆತ್ಮವಿಶ್ವಾಸದ ಎಣ್ಣೆಯ ಡಬ್ಬಿ, ಇನ್ನೊಂದು ನೀವು ಬಿದ್ದಾಗ ಎಬ್ಬಿಸುವಂಥ, ನೀವು ತಪ್ಪು ಮಾಡಿದಾಗ ಎಚ್ಚರಿಸುವಂಥ ಕೋಲು ರಕ್ಷಣೆಯಾಗಿ ಈ ಮೂರು ವಸ್ತುಗಳನ್ನ ಹಿಡ್ಕೊಂಡು ಹೊಕ್ಕನ ಒಂದು 2 ತಾಸು ಕ್ರಮಿಸಿರ್ತಾನೆ. 2 ತಾಸು ಕ್ರಮಿಸಿದ ಮೇಲೆ ಏನಾಗುತ್ತೆಪ್ಪ ಅಂತಂದರೆ ಅಲ್ಲೆಲ್ಲೋ ಒಂದು ಕಡೆ ಅವನ ದೃಷ್ಟಿ ಬೀಳುತ್ತೆ. ದೃಷ್ಟಿ ಬಿದ್ದಾಗ ಅಲ್ಲಿ ಒಂದೇನೋ ಮಿಂಚಿನಂಗೆ ಒಂದು ವಸ್ತು ಹೊಳಿತಾ ಇರುತ್ತೆ. ಮಿಂಚಿನಂಗೆ ಒಂದು ವಸ್ತು ಹೊಳಿತಾ ಇರ್ತೈತಿ. ನೋಡ್ರಿ, ಇಲ್ಲಿ ತಿಳ್ಕೋಬೇಕು, ಗುರುಗಳು ಏನು ಹೇಳಿಕೊಟ್ಟಾರ ಮಾತು, 4 ತಾಸು ನಿನ್ನಲ್ಲಿರುವಂಥ ಈ ವಸ್ತುಗಳನ್ನು ನೀನು ಪ್ರಾಮಾಣಿಕ ಶ್ರದ್ಧೆಯಿಂದ ನೀನು ಏನು ಮಾಡಬೇಕಾಗೈತೆ ಆ ದಾರಿ ಉಪಯೋಗಿಸ್ಕೊಂಡು ಹೋಗಂತ ಎಚ್ಚರಿಕೆ ಮಾಡಿಕೊಟ್ಟಾರ. ಇವ ಏನು ಮಾಡಿದ್ನೀಗಿಲ್ಲೇ ಅಲ್ಲೊಂದೇನು ಮಿಂಚಾಕತ್ತನ ಹೋಗ್ತಾನ. ತನ್ನ ದಾರಿ ಈ ದಿಕ್ಕಿನಾಗ ಹೋಗ್ಬೇಕಾಗಿದ್ದು ಏನು ಮಾಡ್ತಾನ, ಆ ಮಿಂಚು ಕಡೆ ಹೋಗ್ತಾನ. ಸಮೀಪಕ್ಕೆ ಅಲ್ಲೊಂದು ತಾಮ್ರದ ಕೊಡ ಇರುತ್ತೆ. ಅದರ ಮೇಲಿನ ಕಂಠ ಹೊಳಿತಾ ಇರುತ್ತೆ. ಒಬ್ಬ ಏನಿದು ಅಂತ ತಿಳ್ಕೊಂಡು ಆ ದೀವಿಟಿಗೆ ಬೆಳಕಿನಲ್ಲಿ ಆ ಹತ್ರ ಹೋಗಿ ಆ ತಾಮ್ರದ ಕೊಡ ನೋಡ್ತಾನ. ಒಳಗಡೆ ಬಂಗಾರದ ನಾಣ್ಯಗಳಿರ್ತಾವೆ. ಖುಷಿ ಆಕ್ಕತಿ. ಯಪ್ಪ, ನಾನು ದೊಡ್ಡ ಶ್ರೀಮಂತನಾದೆ, ಇವನು ತಗೊಂಡು ನಾನು ಮನೆಗೆ ಹೋದ್ರೆ ದೊಡ್ಡ ಶ್ರೀಮಂತ, ನಾನು ಇನ್ನೇನು ದುಡಿಯೋದು ಬೇಡ, ಏನು ಮಾಡೋದು ಬೇಡ ಅಂತ ತಿಳ್ಕೊಂಡು ಮನಸ್ಸಿನಲ್ಲಿ ಅಂದುಕೊಂಡು ಆ ಬಂಗಾರದ ಕೊಡಕ್ಕೆ ಕೈ ಹಾಕಿ ಅದನ್ನು ಮೇಲೆತ್ತಾನೆ. ಮೇಲೆತ್ತಿದ ಮೇಲೆ ಅಷ್ಟೇ ಅದನ್ನು ತಗೊಂಡು ಹೋಗ್ದಿತ್ತಲ್ಲ, ಅಷ್ಟೇ ಮಾಡೋದಲ್ಲವ. ಏನು ಮಾಡ್ತಾನ, ಎಷ್ಟು ಬಂಗಾರದ ನಾಣ್ಯಗಳದಾವು ಎಣಸಲು ತಡಿ ಅಂತ ತಿಳ್ಕೊಂಡು ಆ ಬಂಗಾರದ ನಾಣ್ಯಗಳನ್ನ ಎಣ್ಸಾಕ ಹೋಗ್ತಾನ. ಮರ್ತು ಬಿಟ್ಟ ಗುರುಗಳು ಹೇಳಿದ್ದು. ಗುರುಗಳು ಏನು ಹೇಳ್ಯಾರ, ಯಪ್ಪ 4 ತಾಸು ಕಂದಿಲಿನ ಬೆಳಕು, ದಟ್ಟ ಕಾಡು, ಒಂದು ವೇಳೆ ಕತ್ತಲಾತು ನಿನ್ನ ಜೀವನನೂ ಅಲ್ಲೇ ಕತ್ತಲ ಮುಗಿದ ಹೋತು, ಹಿಂಗೆಲ್ಲ ಹೇಳಿ ಕಳಿಸ್ಯಾರ. ಅದನ್ನು ಬಿಟ್ಟಾನ, ಬಂಗಾರದ ನಾಣ್ಯ ಮರ್ತು ಬಿಟ್ಟ. ಗುರುಗಳು ಹೇಳಿದ್ದೆಲ್ಲ ಮರ್ತು ಬಿಟ್ಟ. ಬಂಗಾರದ ನಾಣ್ಯಗಳು ಎಣಸಾಕತ್ತ ಕುಂತ. ಆ ಎಣ್ಣೆ ಡಬ್ಬಿ ಹತ್ತಾಗಿಟ್ಟ, ಕೋಲ್ ಹತ್ತ ಹೋಗದ, ದಿವಿಟಿಗೆ ಒಂದು ಕಡೆ ಇಟ್ಟ, ಎಣಸಾಕತ್ತ. 1 2 3 4 ಹಿಂಗೆ ಎಣಸಾಕತ್ತ. ಅವು ಎಷ್ಟು ಅದು ಅಂದ್ರೆ 999 ಆದವು. ಎಲ್ಲನೇನ ಇವೇನಿದು 999 ಆದವಲ್ಲ ಅಂತ ತಿಳ್ಕೊಂಡು, ಇಲ್ಲ ಈ ಗಡಿಗಾಗ 1000 ಇಟ್ಟಾರವರು, ನಾನು ಎಲ್ಲೇ ತಪ್ಪು ಎಣಿಸಿನ ಅಂತ ತಿಳ್ಕೊಂಡು ಮತ್ತೇನು ಮಾಡಕತ್ತಾನ, ಮತ್ತೆ ಎಣಿಸ್ತಾನ. ಈ ಸಾರಿ 998 ಆದವು. ಎಲ್ಲ ಇವನು ಆಗಲ್ಲಿ ಎಣಿಸಿದಾಗ 999 ಅದು, ಈಗ ಎಣಿಸಿದ್ರೆ 998 ಅದು. ನನ್ನ ಲೆಕ್ಕನ ತಪ್ಪೈತಿ. ಇವ ಎಲ್ಲಿ ಲೆಕ್ಕ ತಪ್ಪೇನ, ಎಲ್ಲಿ ಹೋಗ್ಬೇಕಾಗೈತಿ ಆ ಲೆಕ್ಕ ತಪ್ಪಿ ಈ ಲೆಕ್ಕ ಮಾಡಕತ್ತಾನ. ದೀಪ ಹೇಳಕತ್ತತಿ, ಏ ತಮ್ಮ ಡಬ್ಬೆನ ಎಣ್ಣೆ ಹಾಕಿ ಬಂತು, ದೀಪ ಆರತ್ತ, ಬಾ ಅಂತ ಒದರಾಕತ್ತದು. ಕೋಲು ಹಿಡ್ಕೊಂಡನ್ನ ನಿನ್ನ ದಾರಿ ಎತ್ತಾಗೈತೆ, ಅತ್ತಾಗ ಹೋಗೋ ಪುಣ್ಯಾತ್ಮ. ಏನು ಎಣಿಸ್ಕೊತ ಕುಂತಿ, ಬಿಡುವಲ್ದದು. ಆಕರ್ಷಣ, ವಿಷಯಾಸಕ್ತ, ಏನು ಮಾಡಕತ್ತದದು, ಬಾ ಎಣಸು, ಇವು 1000 ಇವು ಅಂತ ತಿಳ್ಕೊಂಡು ಮನಸ್ಸು ಹೇಳಕತ್ತೈತಿ. ಮತ್ತೇನು ಮಾಡಕತ್ತ, ಮತ್ತೆ ಎಣಸಾಕತ್ತ, 1 2 3 ಇನ್ನೇನು 1000 ಅಂತನ ದೀಪ ಆರಿ ಹೋಗ್ಬಿಡ್ತು. ದೀಪ ಆರಿ ಹೋತಂದ್ರೆ ಮುಗಿತು. ಇನ್ನೂ 2 ತಾಸು ನಡಿಬೇಕವ ಕತ್ತಲದಾಗ. ಅಷ್ಟಂದ್ರಾಗ ಅವನ ಗತಿ ಏನಾಗಿರಬೇಕು ವಿಚಾರ ಮಾಡಿ ವಿದ್ಯಾರ್ಥಿಗಳು. ಯಾಕೆ ಈ ಒಂದು ಕಥೆಯನ್ನು ನಿಮಗೆ ಹೇಳಿದೆ ಅಂದರೆ, ಇವತ್ತು ನಿಮಗೆ ಇನ್ನು 7 ದಿನಗಳ ಕಾಲ ನಿಮಗೆ ಓದಲಿಕ್ಕೆ ಅವಕಾಶ ಐತಿ. 7 ದಿನಕ್ಕೆ ಸಾಕಾಗುವಷ್ಟು ಮಾತ್ರ ನಿಮಗೆ ಸಮಯ ಐತಿ. ಅಂದರೆ ನಿಮ್ಮ ದೀಪದ ಬೆಳಕು ಇನ್ನು 7 ದಿನಗಳ ಕಾಲ ಉರಿತೈತಿ. ಅದರ ಅರ್ಥ ನಿನಗೆ ಓದಲಿಕ್ಕೆ ಸಿಗುವಂಥ ಅವಕಾಶ 7 ದಿನ. ಈ 7 ದಿನದಲ್ಲಿ ನೀನು ಏನು ಮಾಡಬೇಕಾಗೈತಪ್ಪ ಅಂದ್ರೆ, ನಿನ್ನ ಗುರುಗಳು ಆತ್ಮವಿಶ್ವಾಸವೆಂಬ ಜ್ಞಾನದ ಡಬ್ಬಿಯನ್ನು ಕಟ್ಟಿ ಕಳಿಸ್ಯಾರ. ನೀನು ಎಲ್ಲಿ ತಪ್ಪಬಾರ್ದಂತೇಳಿ ಸರಣಿ ಪರೀಕ್ಷೆಗಳನ್ನು ನಡೆಸಿ ನೀನು ಎಲ್ಲೆಲ್ಲಿ ತಪ್ಪಿದ್ಯಲ್ಲ ಅಲ್ಲೆಲ್ಲ ತಿದ್ದಿ ಭರವಸೆಯ ಮೂಡ್ಸ್ಯಾರ. ಭರವಸೆಯ ಬಡಿಗೆಯನ್ನು ಕೊಟ್ಟಾರ ನಿನ್ನ ಕೈಯಾಗ. ಜೊತೆಗೆ ಜ್ಞಾನದ ಬೆಳಕೈತಿ. ಆ ಜ್ಞಾನದ ಬೆಳಕಿಗೆ ಆತ್ಮವಿಶ್ವಾಸದ ನಿಮಗೆ ವಿಚಾರಗಳನ್ನು ನಿಮಗೆ ತುಂಬಿ ಕಳಿಸ್ಯಾರ. ಜೊತೆಗೆ ನೀವು ತಪ್ಪಿದ್ರೆ
ಯಾವಾಗ ನೀವು ತಪ್ತೀರಿ, ಯಾವಾಗ ನಿಮಗೆ ತಿಳಿದಿಲ್ಲ ನಮ್ಮನ್ನು ಕೇಳ್ರಿ ಅಂತ ತಿಳ್ಕೊಂಡು ಒಂದು ರಕ್ಷಣೆಯಾಗಿ ನಿಮಗೆ ಹೇಳಿ ಕಳಿಸ್ಯಾರ. ನೀವೇನು ಮಾಡಕತ್ತೀರಿ, ಆ ದಾರಿ ಬಿಟ್ಟಿರಿ, ಅಲ್ಲೇನೋ ಒಂದು ಮೊಬೈಲ್ ಕ್ಲಿಕ್ ಅಂತೇಳಿ ಒಂದು ಮೆಸೇಜ್ ಬರ್ತೈತಿ. ಮೆಸೇಜ್ ಬರೋಣ, ಇಲ್ಲಿ ಪುಸ್ತಕ ಇಲ್ಲಿ ಇರ್ತೈತಿ, ನಿಮ್ಮ ಅಪ್ಪನ ಕೈಯಾಗೋ ನಿಮ್ಮ ಅವನ ಕೈಗೆ ಅಲ್ಲಿ ಮೊಬೈಲ್ ಇರ್ತೈತಿ, ಮೆಸೇಜ್ ಬರ್ತೈತಿ. ಏನೋ ಇನ್ಸ್ಟಾಗ್ರಾಮ್ನಾಗ ಬಂತನ ಯಾರ ರೀಲ್ಸ್ ಅಪ್ಲೋಡ್ ಮಾಡಿದ್ರನ ಅಂತ ತಿಳ್ಕೊಂಡು ಇಲ್ಲಿ ಓದೋದನ್ನು ಬುಕ್ಕ ಡಬ್ ಒಗದು ಮೊಬೈಲ್ ಕಡೆ ಹೋಗ್ಬಿಡ್ತೀವಿ. ಹೌದಾ? ಮೊಬೈಲ್ ಕಡೆ ಹೋಗ್ತೀರಿ. ಈಗಂತೂ ನಾನು ನಿಜವಾಗ್ಲೂ ವಿಚಿತ್ರ ಅನ್ನಿಸ್ತೈತೆ ಸರ, ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಈ ಡಿಜಿಟಲ್ ಉಪವಾಸ ಮಾಡಲಿಕ್ಕೆ ಈಗಾಗಲೇ ಡಂಗುರ ಸಾರಿಸಿ ನಮ್ಮ ಬಿ ಅವರು ಭಾಳ ಒಳ್ಳೆ ಪ್ರಯತ್ನ ಮಾಡಕತ್ತಾರೆ. ನಿಜವಾಗ್ಲೂ ನಮ್ಮ ಅಧಿಕಾರಿಗಳೇ ನಾನು ಈ ಮೂಲಕ ತಮ್ಮೆಲ್ಲರ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಬಹುಶಃ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಪ್ರಧಾನಮಂತ್ರಿಗಳಾದಾಗ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಉತ್ತಮಪಡಿಸಬೇಕು, ಬಡತನವನ್ನು ಹೋಗಲಾಡಿಸ್ಬೇಕು, ಆಹಾರದ ಸಮಸ್ಯೆಯನ್ನು ದೂರ ತಳ್ಳಬೇಕಂತ ತಿಳ್ಕೊಂಡು ವಾರದಲ್ಲಿ ಒಂದು ದಿನ ಉಪವಾಸ ಮಾಡಿರಿ ಸೋಮವಾರ ಅಂತ ತಿಳ್ಕೊಂಡು ಕರೆ ಕೊಟ್ಟಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು. ಉಪವಾಸ ಮಾಡಿದ್ರೆ ಅದರ ಅರ್ಥ ಒಂದಷ್ಟು ಆಹಾರ ಸಂಗ್ರಹ ಏನಾಗತ್ತೆ, ಜಾಸ್ತಿ ಆಗತ್ತೆ. ಈಗಲೂ ಕೂಡ ಉಪವಾಸ ಏನು ಪಥ್ಯ ಏನಂತಾರೆ ಅದಕ್ಕೆ ಉಪವಾಸ ಅನ್ನೋದಲ್ಲಿ ಇನ್ನೊಂದು ಏನಂತಾರಲ್ಲ ಒಪ್ಪತ್ತು. ನಾವು ಒಪ್ಪತ್ತದಿಲ್ಲ ಅನ್ನೋದು ಇಷ್ಟಿಷ್ಟುಕೊಂತ ಮಾಡ್ಕೊಂಡು ತಿನ್ನೋದು. ಶಿವಯೋಗ ಮಂದಿರಿ ಶಿವಯೋಗ್ರಿ ನಾವು ಒಪ್ಪತ್ತದಿಂದ ಏನೂ ತಿನ್ನೋದಲ್ಲ ಅನ್ನೋದು 1 kg ದ್ರಾಕ್ಷಿ, 1 ಡಜನ್ ಬಾಳೆಹಣ್ಣು, ಹೌದಾ, ಒಂದಷ್ಟು ಖರ್ಜೂರ, ಏನು ಹಂಗೆ 20 ಅದೇನು ಶಿವಯೋಗ ಪೂರ ಪ್ರಾರಂಭದಿಂದ ಅಂತ್ಯದವರೆಗೂ ಇದು ಬಾಯೇ ಹಂಗೆ ಮಲಕ ಆಗ್ತಾ ಇರ್ತದೆ. ಈ ರೀತಿ ಉಪವಾಸನ ಮಾಡೋರದ ಉಪವಾಸ ಇವತ್ತಿನ ಕಾಲಮಾನದಲ್ಲಿ ಡಿಜಿಟಲ್ ಉಪವಾಸ. ಡಿಜಿಟಲ್ ಉಪವಾಸ ಅಂದರೆ ಈ ಏನು ಸಾಮಾಜಿಕ ಜಾಲತಾಣಗಳು ಅಥವಾ ಮಾಧ್ಯಮಗಳು ಏನಿದಾವಲ್ಲ, ಈ ಫೋನ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು ಅಲ್ವಾ, ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಇವನ್ನ ನಮಗೆ ಎಷ್ಟು ಬೇಕೋ ಅಷ್ಟು ಬಳಕೆ ಮಾಡಿಕೊಂಡು ಕನಿಷ್ಠ 2 ಗಂಟೆಗಳ ಕಾಲ ಇವುಗಳನ್ನ ದೂರ ಇಟ್ಟುಬಿಡೋದು. ಅವಕ್ಕೆ ನಮ್ಗೆ ಏನೂ ಸಂಬಂಧ ಇಲ್ಲ. 2 ತಾಸು ದೂರ ಇಡ್ರಿ ಅಂತ ತಿಳ್ಕೊಂಡು ನಮ್ಮ ಬಿ ಅವರು ಸಾಯಂಕಾಲ 7ರಿಂದ ರಾತ್ರಿ 9ರಿಂದ 10 ಮಟ್ಟ 2ರಿಂದ 3 ತಾಸು ಪಾಲಕರೂ ಕೂಡ ಯಾರೂ ಕೂಡ ಮೊಬೈಲ್ ಬಳಸಬೇಡ್ರಿ, ಟಿ ವಿ ಹಚ್ಚಬೇಡ್ರಿ ಅಂತ ತಿಳ್ಕೊಂಡು ಎಚ್ಚರಿಕೆಯನ್ನು ಡಂಗ್ರ ಸಾರಿಸಿ, ಹೌದಾ, ಬೇರೆ ಕಡೆ ಎಲ್ಲ ಧ್ವನಿ ಮುದ್ರಣದ ಮೂಲಕ ಈ ಕಸದ ಗಾಡಿಯಾಗ ಸಹಿತ ಅನೌನ್ಸ್ ಮಾಡಕತ್ತಾರೆ. ಕಾರಣ ಏನಪ್ಪ ಅಂದ್ರೆ ಇವತ್ತು ನಮ್ಮ ಮಕ್ಕಳು ಮೊಬೈಲ್ ದಾಸರಾಗ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಗಣೇಶ ಹೇಳಿದ, ನಮಗೆ ಕೊರೋನಾ ಬಂದಿತ್ತು ರೀ, ಕೊರೋನಾದಾಗ ಭಾಳ ಖುಷಿ ಇದ್ವಿ ಅಂದವ. ಹೌದು, ಯಾಕೆ ಖುಷಿ ಇದ್ವಿ ಅಂದ್ರೆ ಎಲ್ಲರೂ ನಾವು ಏನು ಮಾಡಿದ್ವಪ್ಪ ಅಂದ್ರೆ ನಿಮ್ಗೆ ಮೊಬೈಲ್ ಕೈಯಾಗ ಕೊಟ್ಟು ಶಿಕ್ಷಣ ಕೊಟ್ವಿ. ನಿಮಗೆ ನಾವೇ ಇದೇ ವಿದ್ಯಾಸಂಸ್ಥೆಯಲ್ಲಿ ಬಂದು ನಮ್ಮ ಟೀಚರ್ಸಿಗೆ ಯಾವ ರೀತಿ ಮೊಬೈಲ್ ಮೂಲಕ ಶಿಕ್ಷಣವನ್ನು ಕೊಡಬೇಕನ್ನುವಂಥದ್ದು ನಾನೇ ಇಲ್ಲಿ ತರಬೇತಿ ಕೊಟ್ಟೀನಿ ನಿಮ್ಮ ಕಂಪ್ಯೂಟರ್ ಕ್ಲಾಸ್ನಲ್ಲಿ ಕೂತ್ಕೊಂಡು. ನನಗೀಗ ನೆನಪಾಗ್ತಾ ಇದೆ. ಯಾಕೆ ಈ ವಿಚಾರ ಹೇಳಕತ್ತೀನಿ ಅಂದ್ರೆ ಮೊಬೈಲ್ ಮೊದಲ ನಾವು ನಿಮಗೆ ಕೊಟ್ಟು ಬಿಟ್ಟಿವಿ. ಕೊರೋನಾ ಟೈಮ್ನಾಗ ಮೊಬೈಲು ಯಾವುದೋ ಒಂದು ತಾಯಿ ಮೊಬೈಲ್ ಕೊಡ್ಸಕ್ಕೆ ತನ್ನ ಮಗುವಿಗೆ ರೊಕ್ಕ ಇರೋದಕ್ಕೆ ತಾಳಿನ ಮಾರಿ ಮೊಬೈಲ್ ಕೊಡಿಸಿದ್ದು. ಯಾಕೆ? ಅವತ್ತು ನೀಡಿತ್ತದು, ಅವತ್ತಿನ ದಿನಮಾನದಲ್ಲಿ ಅದರ ಅಗತ್ಯ ಇತ್ತು. ಅಗತ್ಯ ಇದ್ದಾಗ ಮೊಬೈಲನ್ನು ಬಳಕೆ ಮಾಡಿಕೊಳ್ಳಿ. ಅನಗತ್ಯವಾಗಿ ಮೊಬೈಲನ್ನು ಬಳಕೆ ಮಾಡಿ ಮೊಬೈಲ್ನಲ್ಲೇ ಇವತ್ತು ಹುಚ್ಚರಾಗ್ತಾ ಇದ್ದಾರೆ. ಮೊನ್ನೆ ನೀವು ಗಾಜಿಯಾಬಾದಲ್ಲಿ ನೋಡಿರ್ಬೋದು, ಉತ್ತರ ಪ್ರದೇಶದಾಗ 3 ಜನ ವಿದ್ಯಾರ್ಥಿನಿಯರು, ಅಕ್ಕ ತಂಗಿ, 3 ಮಂದಿ ಸೋದರಿಯರು, ಒಬ್ಬರಿಗೆ 14 ವರ್ಷ, 16 ವರ್ಷ, 18 ವರ್ಷ, 3 ಮಂದಿ ಆ ಕೊರಿಯನ್ ಗೇಮ್ ಅನ್ನುವಂಥದ್ರ ಗೇಮ್ಗೆ ಆಕರ್ಷಣೆಯಾಗಿ ಅದರಲ್ಲೇ ಮುಳುಗಿ ಶಾಲೆಗೆ ಹೋಗಲಿಲ್ಲ, ಕಾಲೇಜಿಗೆ ಹೋಗಲಿಲ್ಲ. ಕೊನೆಯಲ್ಲಿ ತಂದೆ ತಾಯಿ ಮೊಬೈಲ್ ಕಿತ್ಕೊಂಡಾಗ ಏನು ಮಾಡಿದರು? 9ನೇ ಮಹಡಿಯಿಂದ 3 ಮಂದಿ ಏಕಕಾಲಕ್ಕೆ ಬಿದ್ದು ಸತ್ತು ಹೋದರು, ಜೀವನವನ್ನು ನಾಶ ಮಾಡಿಕೊಂಡು ಹೋದರು. ಕ್ಷುಲ್ಲಕ ಏನಿದ್ರಲ್ಲಿ ಏನಾಗೋದೈತಿ? ಈ ಮೊಬೈಲ್ ಅನ್ನುವಂಥದ್ದು ನೀವು ಏನು ಮಾಡಕತ್ತೈತಿ? ತಮ್ಮ ಓದಾಕತ್ತೇನ? ಬಾರ ನೋಡ್ಬಾ ಇಲ್ಲಿ ಹೆಂಗೆ ರೀಲ್ಸ್ ಕಳ್ಸ್ಯಾರ, ಬಾ ಬಾ ಅಂತ ಕರಿತೈತಿ. ಹೆಂಗೆ ಅವನ್ನ ಅಲ್ಲಿ ಸಂತರು ಹೋಗಪ್ಪ ಹಿಂಗೆ ನೀನು ದಾರಿ ಮುಟ್ಟಂತ ತಿಳ್ಕೊಂಡು 3 ವಸ್ತು ಕೊಟ್ಟು ಊರ ಕಡೆ ದಾರಿ ಹೋಗಂದ್ರೆ ಅವ ಏನು ಮಾಡಿದ? ಮಂಗ್ಯಾನ ಮಗ ಏನು ಮಾಡಿದ? ಅಲ್ಲೊಂದು ಏನೋ ತಾಂಬರ್ ಕೂಡ ಮಿಂಚಿತಂತ ತಿಳ್ಕೊಂಡು ಅಲ್ಲಿ ಹೋಗಲಿಲ್ಲ, ಅಲ್ಲಿ ಹೋಗಿ ಎಣಿಸ್ಕೊತ ಕುಂದಿರಲಿಲ್ಲ. ನೀವೇನು ಮಾಡಕತ್ತೀರಿ? ಹೋದ್ರು, ಇನ್ನು 7 ದಿನ ಉಳ್ದತಿ, ಹೋದ್ರಿ ಅಂದ್ರೆ ಮೊಬೈಲ್ ನೋಡ್ಕೊತ, ರೀಲ್ಸ್ ನೋಡ್ಕೊತ ರಿಯಲ್ ಲೈಫನ್ನು ಹಾಳು ಮಾಡ್ಕೊಳಕತ್ತೀವಿ ಇವತ್ತು ಎಷ್ಟೋ ವಿದ್ಯಾರ್ಥಿಗಳು. ಆ ಗೇಮ್ಸ್ ಆಡಿ ಆ ಗೇಮ್ಸಿನ ಮೂಲಕ ಏನಾಗತ್ತ ಅಂದ್ರೆ ಎಲ್ಲರ ತಲೆನೂ ಕೆಳಗೆ, ಯಾರ ತಲೆನೂ ಮ್ಯಾಲಿಲ್ಲ ಇಲ್ಲ. ಬಹುಶಃ ಒಂದು ಪುಸ್ತಕ, ಒಂದು ಮೊಬೈಲ್ 2 ಮಾತಾಡ್ಕೊತಿದ್ದು ಅಂತ. ಮೊಬೈಲ್ ಹೇಳ್ತಿತ್ತಂತೆ ಇವತ್ತಿನ ಆಧುನಿಕ ಮೊಬೈಲು
ನಾನು ಭಾರಿ ಗ್ರೇಟ್ ಅಂತಿತ್ತಂತ ಮೊಬೈಲ್. ಏನೋ ನೀನು ಗ್ರೇಟ್ ಅಂತಿದ್ದ ಪುಸ್ತಕ ನೋಡು. ನನ್ನ ದಾಸರು ಯಾರು ಹಾಕ್ತಾರಲ್ಲ ಅವರೆಲ್ಲರನ್ನೂ ತಲೆ ಎತ್ತಲಾರಂಗೆ ಮಾಡ್ತೀನಿ ನಾ ಗ್ರೇಟು ಅಂತಂತದ ಮೊಬೈಲ್. ಯಾರ್ಯಾರು ನಾನು ನೋಡ್ತಾರಲ್ಲ ಅಲ್ಲಿ ತೆಗ್ಗೈತೆ ಅಂದ್ರೂ ನಾನು ಬಿಡೋದಿಲ್ಲ, ಅವ್ರು ತೆಗ್ಗಿನಾಗ ತೆಗಿತೀನಿ, ಹೊರತಾಗಿ ತಲೆ ಮ್ಯಾಲೆ ಎತ್ತಲಾರಂಗೆ ಮಾಡ್ತೀನಿ. ಮೊಬೈಲ್ ಹೇಳ್ತಂತ ಯಾರು ನಾನು ನೋಡ್ತಾರ ಅವ್ರ ತಲೆ ಎತ್ತಲಾರಂಗೆ ಮಾಡ್ತೀನಿ, ನಾವು ಗ್ರೇಟ್ ಅಂತಂತ. ಅದಕ್ಕೆ ಪುಸ್ತಕ ಹೇಳ್ತಂತ, ಹುಚ್ಚ, ನೀ ಬಂದು ನಮ್ಮ ಹುಡುಗರನ್ನೆಲ್ಲ ಹಾಳು ಮಾಡಿದಿ, ಅವ್ರ ತಲೆ ಎತ್ತಲಾರಂಗೆ ಮಾಡೀನಿ. ನಿನ್ನ ಬದಲಾಗಿ ಪುಸ್ತಕ ನನ್ನ ಹಿಡ್ಕೊಂಡ್ರಂದ್ರೆ ನಾ ಏನು ಮಾಡ್ತೀನಿ ಅಂದ್ರೆ ಈ ಸಮಾಜದಲ್ಲಿ ತಲೆ ಎತ್ತಿ ನಡೆಯುವಂತೆ ಮಾಡ್ತೀನಿ ಅಂತ ತಿಳ್ಕೊಂಡು ಪುಸ್ತಕ ಹೇಳ್ತಂತ. ಇವತ್ತು ನಾವೆಲ್ಲ ಪುಸ್ತಕದ ಹುಳು ಆಗಬೇಕು, ಪುಸ್ತಕ ಅಧ್ಯಯನ ಮಾಡಬೇಕು. ಆ ಅಧ್ಯಯನದ ಜೊತೆಗೆ ಏನಾಗಿರ್ಬೇಕಂದ್ರೆ ಸಂಸ್ಕಾರದೊಂದಿಗೆ ಅನುಭವ ಪಡ್ಕೋಬೇಕು. ಅದಕ್ಕೆ DVG ಅವರು ಹೇಳ್ತಾರೆ, ಪುಸ್ತಕದಿ ದೊರೆತರಿವು ಮಸ್ತಕದಿ ತಳೆದ ಮಣಿ, ಚಿತ್ತದೋಳ್ ಬೆಳೆದ ಅರಿವು ತರು ತಳೆದ ಪುಷ್ಪ, ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷಣೆಯಿಂದ ಶಾಸ್ತ್ರೀತನದಿಂದಲ್ಲ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದರೆ ನಿಜವಾದಂಥ ಪುಸ್ತಕ ಜ್ಞಾನ ಏನಾಗಬೇಕಪ್ಪ ಅಂದ್ರೆ ಅದು ಕೇವಲ ಜ್ಞಾನ ಬರವಣಿಗೆಯ ರೂಪದಲ್ಲಿ ಪರೀಕ್ಷೆಯಲ್ಲಿ ಅಂಕಗಳಿಗೆ ಮಾತ್ರ ಸೀಮಿತವಾಗಬಾರದು. ನಾನು 625ಕ್ಕೆ 625 ಅಂಕಗಳನ್ನು ತಗೊಂಡಿನಿ, ನಾನೊಬ್ಬ ಜ್ಞಾನಿ ಅಂತ ತಿಳ್ಕೊಂಡು ನೀನೇನಾದರೂ ಮೆರಿತಾ ಇದ್ದರೆ ನಿನ್ನ ಅಂಕದ ಜ್ಞಾನದೊಂದಿಗೆ ನಿನ್ನಲ್ಲಿ ಸಂಸ್ಕಾರ ಇರದೇ ಇದ್ದರೆ ಯಾರಿಗೂ ಕೂಡ ನಿನಗೆ ಬೆಲೆ ಕೊಡೋದಿಲ್ಲ. ಎಷ್ಟು ನೀನು ಸಂಸ್ಕಾರವಂತನಾಗ್ತಿರ್ತಿ, ನಿನ್ನ ಹತ್ರ ಇನ್ನೂ ವಿದ್ಯೆ ಸ್ವಲ್ಪ ಕಡಿಮೆ ಇರಲಿ ನಡಿತೈತಿ, ಆದರೆ ಸಂಸ್ಕಾರದ ಕೊರತೆ ಆಗಬಾರ್ದು. ಯಾವಾಗ ನಮಗೆ ಸಂಸ್ಕಾರದ ಕೊರತೆ ಆಯಿತು ನಮಗೆ ಯಾರೂ ಬೆಲೆ ಕೊಡೋದಿಲ್ಲ. ಈಗ ನೀವೆಲ್ಲರೂ ಇಲ್ಲಿ ಸುಮ್ಮನೆ ಕೂತೀರಿ, ಏನೋ ಒಬ್ಬ ಅಲ್ಲಿ ಏನೋ ಗಲಾಟೆ ಮಾಡಿದಂದ್ರೆ, ಏನೋ ಒಂದು ಗಲಾಟೆ ಹುಚ್ಚತನ ಮಾಡಿದಂದ್ರೆ ಎಲ್ಲರೂ ಏನಂತೀವಿ ಏನಂತೀವಿ? ಎಳೆದು ಹೊರಗೆ ಹಾಕ್ರೆ ಅವನಂತೀವಿ, ಅಂತೀವ ಇಲ್ಲ? ಯಾರಿಗೆ ಅಂದ್ವಿ? ಸುಮ್ ಕುಂತಾರಿಗೆ ಅಂದ್ವ, ಗದ್ದಲ ಮಾಡೋರಿಗೆ ಅಂದ್ವಿ. ಯಾಕಂದ್ವಿ ಅಂದರೆ ಇಲ್ಲಿ ಹೇಗಿರಬೇಕು ಹಾಗಿರಬೇಕಲ್ಲ, ಇಲ್ಲಿ ನಮ್ಮ ವರ್ತನೆಗಳು ಹೇಗಿರಬೇಕು ಆಗಿರ್ಬೇಕಲ್ಲ. ಇಲ್ಲೆಲ್ಲರೂ ಶಾಂತವಾಗಿ ಕೂತ್ಕೊಂಡು ಏನೋ ಒಂದಷ್ಟು ಸುವಿಚಾರಗಳನ್ನು ಕೇಳಬೇಕು, ಆದ್ದರಿಂದ ನಾವು ಒಳ್ಳೆಯ ಲಾಭವನ್ನು ಪಡಿಬೇಕಂತ ತಿಳ್ಕೊಂಡು ನಾವಿಲ್ಲಿ ಕುಂತಾಗ ಯಾವನೋ ಒಬ್ಬ ಗಲಾಟೆ ಮಾಡಿದರೆ ನಾವೆಲ್ಲರೂ ಏನು ಮಾಡ್ತೀವಿ? ಅವನ್ನ ತಿರಸ್ಕಾರ ಭಾವದಿಂದ ನೋಡ್ತೀವಿ. ಮಿಕ್ಕಿತಪ್ಪ ಅಂದ್ರೆ ಅವನು ಎಳೆದು ಹೊರಗೆ ಹಾಕ್ರಿ ಅಂತೀವಿ. ಯಾಕೆ? ಯಾವ ವ್ಯಕ್ತಿ ದೊಡ್ಡವನಾಗೋನು ಜ್ಞಾನದಿಂದಲ್ಲ, ಸಂಸ್ಕಾರದಿಂದ. ನೆನಪಿಟ್ಕೊಳ್ಳಿ, ಯಾವುದೇ ವ್ಯಕ್ತಿ ದೊಡ್ಡವನಾಗಬೇಕಾದ್ರೆ ಕೇವಲ ಜ್ಞಾನ ಹೊಂದಿದ್ದರೆ ಸಾಲದು, ಆತನಲ್ಲಿ ಸಂಸ್ಕಾರನೂ ಕೂಡ ಇರಬೇಕು. ಹಾಗಾಗಿ ಇವತ್ತು ಮಕ್ಕಳು ಈ ಮೊಬೈಲನ್ನು ದಾಸರಾಗಿದ್ದೀರಲ್ಲಪ್ಪ, ನೀವು ಏನು ಮಾಡಿರಿ, ನಾನು ಏನು ಒಂದು ಕಥೆ ಹೇಳಿ 3 ವಸ್ತುಗಳನ್ನು ಹೇಳಿದ್ನಲ್ಲ, ಹಂಗೆ ನಿಮ್ಮ ಗುರುಗಳು ನಿಮಗೆ ಓದ್ರಿ ಅಂತ ತಿಳ್ಕೊಂಡು ಬೆಳಿಗ್ಗೆ 5ಕ್ಕೆ ಅವ್ರು ನಿದ್ದಿಗೆಟ್ಟು ನಿಮ್ಮನ್ನು ಎಬ್ಬಿಸಿ ಓದಕ್ಕೆ ಕುಂದಿಸ್ತಾರಲ್ಲ. ಹಾಗಾದರೆ ಇಷ್ಟೆಲ್ಲ ಕೆಲಸ ಮಾಡುವಾಗ ಯಾಕೆ ನಾವು ಓದೋದಿಲ್ಲ? ಯಾಕೆ ನಾವು ಒಂದಷ್ಟು ಈ ಪ್ರಾಪಂಚಿಕ ವಸ್ತುಗಳ ಕಡೆ ವ್ಯಾಮೋಹಿತವಾಗ್ತಾ ಇದ್ದೀವಿ? ಅದರಲ್ಲೂ ವಿಶೇಷವಾಗಿ ನಾನಾಗಲೇ ಹೇಳಿದೆ, ಈ ಪರೀಕ್ಷಾ ಸಮಯದಲ್ಲಿ ಈ ಕ್ರಿಕೆಟ್ ಹಬ್ಬ, ಮೊನ್ನೆ ತಾನೇ T20 ಮುಗೀತು, ಇನ್ನೇನು ಕೆಲವೇ ದಿನಗಳಲ್ಲಿ, ನಾ ಹೇಳೋದು ಬೇಡ್ರಿ, ಅವ್ರಿಗೆಲ್ಲ ಗೊತ್ತೈತಿ. ಅವ್ರಿಗೆ ಯಾವ್ಯಾವ ಪರೀಕ್ಷೆದ್ದು ಡೇಟ್ ಎಂದೆಂದದಾವ ಗೊತ್ತಿಲ್ಲ, ಆದರೆ ಯಾವ್ಯಾವ ಮ್ಯಾಚ್ ಎಲ್ಲೆಲ್ಲಿ ನಡೀತಾವೆ ಎಲ್ಲ ಪಕ್ಕ ಗೊತ್ತೈತಿ. ಹೌದಲ್ರಿಪ್ಪ? ನಾ ಭಾಳ ಆಶ್ಚರ್ಯ ಆಗತ್ತಾ, ಪರೀಕ್ಷೆ ಟೈಮ್ ಟೇಬಲ್ ಗೋಡಿ ಮೇಲೆ ಹಚ್ಕೊಂಡಿರೋದಿಲ್ಲ ಅವರು, ಈ IPL ಮ್ಯಾಚದ್ದು ಟೈಮ್ ಟೇಬಲ್ ಗೋಡಿ ಮೇಲೆ ಹಚ್ಕೊಂಡಿರ್ತಾರೆ. ಇದು ದುರಂತ. ಅಂದರೆ ನಾನು ಎಲ್ಲಿ ಹೋಗ್ಬೇಕಾಗೈತಿ, ನನ್ನ ಗುರಿ ಏನು? ನೀವೇ ಹೇಳಿದ್ರಿ, ಮುಂದೆ ಗುರು ಇರಬೇಕು, ಹಿಂದೆ ಸರಿಯಾಗಿ ತಿಳ್ಕೊಂಡಿರಿ. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಒಬ್ಬೊಬ್ರು ಉಲ್ಟಾ ಮಾಡ್ಕೊಂಡಾರ, ಮುಂದೆ ಗುರುಗಳು ಬರ್ರಿ ಅಂತ ತಿಳ್ಕೊಂಡು ಗುರಿ ತೋರ್ಸಕತ್ತಾರ ಗುರುಗಳು ಮುಂದಿದ್ಕೊಂಡು ನಾವೇನು ಮಾಡಕತ್ತೀವಿ? ಬೆನ್ನು ತೋರಿಸಿ ಹಿಂದೆ ಹೋಗಕತ್ತೀವಿ. ಯಾಕೆ ಈ ವಿಚಾರ ಹೇಳಕತ್ತೀನಂದ್ರೆ, ಗುರುಗಳು ಹೇಳುವಂಥ ವಿಚಾರಗಳನ್ನು ಯಾರು ಶ್ರದ್ಧೆಯಿಂದ ಕೇಳ್ತೀರಿ, ಯಾರು ಪ್ರಾಮಾಣಿಕವಾಗಿ ಅವನು ಅನುಸರಿಸ್ತೀರಿ, ಜೀವನದಲ್ಲಿ ನಿಮಗೆ ಸೋಲು ಇಲ್ಲ ಅನ್ನೋದನ್ನು ಬರೆದಿಟ್ಕೊಂಡ್ಬಿಡ್ರಿ.
ನಿಮಗೆ ಸೋಲೇ ಇಲ್ಲ. ಯಾರು ಗುರು, ತಂದೆ ತಾಯಿ, ಹಿರಿಯರ ಮಾರ್ಗದರ್ಶನವನ್ನು ಸರಿಯಾಗಿ ಪಾಲಿಸ್ತೀರಿ, ನಿಮಗೆ ಯಾವುದೇ ಆತಂಕ ಇಲ್ಲ. ನೀವೇನಾದರೂ ಎಚ್ಚರ ತಪ್ಪಿದ್ರೆ ಹೆಂಗವ ಹಂಡೆ ಕಲ್ಲೆ ಬಂಗಾರದ ಆಸೆಗೆ ಬಿದ್ದು ತನ್ನ ಗುರಿ ಮರೆತು ಎನಿಸೋದ್ರಾಗ ಕುಂತು ದೀಪ ಹಾರಿ ಅಲ್ಲಿರುವಂಥ ಪ್ರಾಣಿಗಳೆಲ್ಲ ಕಾಯಕತ್ತಿದ್ದು, ಇನ್ನು ಯಾವಾಗ ದೀಪ ಹಾರತ್ತ ಯಾವಾಗ ಇವನು ತಿನ್ಬೇಕಂತ ತಿಳ್ಕೊಂಡು ಕಾಯಕತ್ತಿದ್ವಲ್ಲ, ಹಂಗೆ ನಿಮ್ಮ ಜೀವನ ಆಗುತ್ತೆ, ಹಂಗೆ ನಿಮ್ಮ ಜೀವನ ಆಗುತ್ತೆ. ಹಾಗಾಗಿ ಇವತ್ತು ನೀವು ಏನು ತಿಳ್ಕೊಬೇಕಪ್ಪ ಅಂದರೆ, ಯಾರು ಆದರ್ಶ ವಿದ್ಯಾರ್ಥಿ ಆದಂಥವನು ಒಂದು 4-5 ಸೂತ್ರಗಳನ್ನು ನಾನು ಹೇಳ್ಕೊಡ್ತೀನಿ. ಆ ರೀತಿ ಮಾಡಿದರೆ ನಿಜವಾಗಲೂ ನೀವು ಆದರ್ಶವಂತರಾಗ್ತೀರಿ. ಹೇಳ್ತಾರೆ, ಒಂದು ಚಾಣಕ್ಯ ನೀತಿಯಲ್ಲಿ ಒಂದು ಮಾತು ಬರುತ್ತೆ, ಕಾಕಚೇಷ್ಟ ಬಕೋಧ್ಯಾನಂ ಸ್ವಾನ ನಿದ್ರಾ ತಥೈವಚ. ಕಾಕಚೇಷ್ಟ ಬಕೋಧ್ಯಾನಂ ಶ್ವಾನ ನಿದ್ರಾ ತಥೈಚ ಅಲ್ಪಾಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚ ಲಕ್ಷಣಂ ಅಂತ ಹೇಳ್ತಾರೆ. ಯಾವ ವಿದ್ಯಾರ್ಥಿ ಸಾಧನೆ ಮಾಡಬೇಕು ಅಂತ ಹೊರಟಿರ್ತಾನಲ್ಲ, ಆ ಸಾಧನೆ ಮಾಡಲಿಕ್ಕೆ ಹೊರಟಿದ್ದವನು ಈ 5 ಸೂತ್ರಗಳನ್ನು ನಾವು ಏನಾದರೂ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ನಾವು ಏನು ನಮ್ಮ ತಂದೆ ತಾಯಿ ಈ ವಿದ್ಯಾಸಂಸ್ಥೆ ಏನು ನಿರೀಕ್ಷೆ ಐತಲ್ಲ, ಆ ನಿರೀಕ್ಷೆಯನ್ನು ತಲುಪಲಿಕ್ಕೆ ಸಾಧ್ಯ ಐತಿ. ಏನದು ಒಂದನೇದ್ದು? ಕಾಕಚೇಷ್ಟ ಅಂದರೆ, ಕಾಕ ಅಂದರೆ ಕಾಗೆ, ಚೇಷ್ಟ ಅಂದರೆ ಪ್ರಯತ್ನ. ನಮ್ಮ ಪ್ರಯತ್ನ ಹೆಂಗಿರಬೇಕಂದ್ರೆ ಕಾಗೆಯ ಪ್ರಯತ್ನದಂತೆ ಇರಬೇಕು. ನಾವೆಲ್ಲ ಅಂತೀವಿ ಕಾಗೆ ಒಂದು ಅಪಶಕುನ ಅಂತೀವಿ. ಇವತ್ತೇ ವಿಶ್ವವಾಣಿ ಪತ್ರಿಕೆಯಲ್ಲಿ ಆರಾಮ ಪುರವಣೆಯಲ್ಲಿ ಒಂದು ಈ ಕಾಗೆಯ ಬಗ್ಗೆ ಒಂದು ವಿಚಾರವನ್ನು ನಾನು 4 ಗಂಟೆಗೆ ಬಂದಾಗ, ಏನೋ ನಾನು ಬಂದು ಸುಮ್ಮನೆ ಕುಂದ್ರೋದಿಲ್ಲ, ಏನೋ ಒಂದು ಪತ್ರಿಕೆನೋ ಒಂದು ಪುಸ್ತಕವನ್ನು ಯಾರಿಗಾಗೇ ಕಾಯೋದಿಲ್ಲ. ನಾನು ಹೇಳಿದೆ, ಸರ್ ಇನ್ನೂ ಅರ್ಧ ತಾಸು ಎಷ್ಟೊತ್ತರ ಆಗಲಿ ನನಗೇನು ಚಿಂತಿಲ್ಲ, ನಾ ಖಾಲಿ ಕುಂತಿಲ್ಲ ಸರ್. ಅಲ್ಲೊಂದು ಪತ್ರಿಕೆ ಇತ್ತು, ತೊಗೊಂಡ್ಯಾ, ಓದಕ್ಕೆ ಕುಂತ್ಯಾ. ಇವತ್ತು ನಾನು ಏನು ಹೇಳಬೇಕಾಗಿತ್ತು ಅದು ವಿಚಾರಕ್ಕೂ ಒಂದಷ್ಟು ದ್ರವ್ಯ ಸಿಕ್ತಿ. ಕಾಗೆ ನಾವು ಅಪಶಕನ ಅಂತ ಕರಿತೀವಿ. ಆದರೆ ಕಾಗೆಯೊಂದಗುಳ ಕಂಡರೆ ಕರೆಯದೇ ಎನ್ನ ಬಳಗವ ಅಂತ ಬಸವಣ್ಣವ್ರು ಹೇಳ್ತಾರೆ. ಕಾಗಿ ಒಂದು ಅಗಳ ಅನ್ನ ಕಂಡ್ರೆ ಅದು ಏನು ಮಾಡುತ್ತಾ, ಎಲ್ಲ ತನ್ನ ಬಳಗವನ್ನು ಕರ್ಕೊಂಡು ತಿನ್ನುತ್ತೆ. ಇಲ್ಲಿ ಯಾರೋ ಮಾತಾಡುವಾಗ ಹೇಳಿದ್ರಿ, ಇವತ್ತು ಏನೆಲ್ಲ ಸಿಗುತ್ತೆ ನಮಗೆ, ಸ್ನೇಹತ್ವ ಸಿಗೋದಿಲ್ಲ. ಸ್ನೇಹ ಇರೋದು ನಮ್ಮ ಪರಸ್ಪರ ನೋವುಗಳು ಕಷ್ಟಗಳಿಗೆ ಸ್ಪಂದಿಸೋದು. ಕಾಗೆಯ ಗುಣ ಬರಬೇಕು ನಮ್ಮಲ್ಲಿ. ಜೊತೆಗೆ ಕಾಗೆಯ ಪ್ರಯತ್ನ ಬೇಕು. ಹೆಂಗೆ ಪ್ರಯತ್ನ ಮಾಡುತ್ತೆ ನಾವೆಲ್ಲ ಕೇಳಿವಿ, ಬಾಯ ಆವರಿಸಿದ ಕಾಗೆ ಕತ್ತಿ ಕೇಳಿವಿ ಸಣ್ಣರಿದ್ದಾಗ. ಕತ್ತಿ ಕೇಳಿಲ್ವಾ? ಒಂದು ಊರಾಗ ಒಂದು ಕಾಗಿತ್ತಂತ, ಆ ಕಾಗಿಗೆ ಭಾಳ ನೀರರಿಕೆ ಆಗಿತ್ತಂತ. ಅದು ಅತ್ತಾಗಿತ್ತಾಗ ನೋಡ್ತಂತ, ಅಲ್ಲೇ ದೂತ ಒಂದು ಊಜಿತ್ತಂತ. ಆ ಊಜಾಗ ಕೊಕ್ಕ ಹಾಕ್ತಂತ, ಕೊಕ್ಕ ಹಾಕನ ಬೂ ಮ್ಯಾಕ್ ಬರಲಿಲ್ಲಂತ. ಕೇಳಿಲ್ಲ ಕತಿ? LKG UKG ಮಕ್ಕಳು ಹಿಂಗೆ ಕತಿ ಹೇಳ್ತಾವ. ಬೂ ಕೆಳಕ್ಕಿತ್ತಂತ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಂತ. ಅಲ್ಲೇ ದೂರತ ಅದೇನರ ಇಂಗ್ಲೀಷ್ ಮೀಡಿಯಮಾಗಿ ಡಬ್ಬಲ್ಸ್ ಇದ್ದು ಅಂತ ಹೋಗಿ ಹಿಂಗೆ ಪಿಕ್ ಮಾಡ್ತಂತ. ಪಿಕ್ ಮಾಡ್ತಂದು ಪೂಜಾಗ ಹಾಕ್ತಂತ ಒಂದು ತಿಳ್ಕೊಂಡು ಹೇಳಿ ಹೋಗ್ತದೆ. ಹೇಳ್ತಾ ಹೇಳ್ತಾ ಹಾಕಿದಾಗ ಅಲ್ಲೊಂದು ಪ್ರಯತ್ನಕ್ಕೆ ಒಂದು ಫಲ ಸಿಗುತ್ತೆ. ಆ ಕಾಗೆಯ ಸತತ ಪ್ರಯತ್ನದಿಂದ ಏನು ಫಲ ಸಿಕ್ತು ಅಲ್ಲೇ ಹೇಳ್ರಿ? ನೀರೇನಾಯಿತು? ಮೇಲ್ಗಡೆ ಬಂತು, ಕುಡಿತು, ತನ್ನ ದಾಹವನ್ನು ಇಂಗಿಸ್ಕೊಂತು, ಸಂತೋಷದಿಂದ ಹಾರಿತು. ಇದು ಕೇವಲ ಕಥೆಯಾಗಿ ಉಳಿಬಾರ್ದು, ನಮ್ಮ ಬದುಕಿನಲ್ಲಿ ಬೇಕು. ಇವತ್ತು ಪ್ರಯತ್ನ ಪಡೆದೇ ಯಾವುದೇ ಒಂದು ಫಲ ಅಪೇಕ್ಷೆ ಪಡ್ತೀನಿ ಅಂದ್ರೆ ಖಂಡಿತವಾಗಿ ಸಿಗೋದಿಲ್ಲ. ಒಂದು ವೇಳೆ ನಿಮಗೆ ಪ್ರಯತ್ನವಿಲ್ಲದೆ ಏನಾದರೂ ಫಲ ಸಿಕ್ಕಿತ್ತಂದ್ರೂ ಅದು ಶಾಶ್ವತವಲ್ಲ, ಬರೆದಿಟ್ಕೋರಿ. ಭಾಳ ಮಂದಿಗೆ ಏನು ಅನಿಸ್ತೈತಪ್ಪ ಅಂದ್ರೆ, ಕೆಲವು ಮಕ್ಕಳು ಹಿಂಗೆ ಓದ್ತಾವಲ್ರಿ, ನಿದ್ದಿಗೆಟ್ಟು ಓದ್ತಾವ್ರಿ. ಹಸಿವೆ ನೀರಡಿಕೆಯನ್ನು ಎಲ್ಲ ತ್ಯಜಿಸಿ ಓದ್ತಾವು. ಆದರೆ ವ್ಯವಸ್ಥೆ ಏನಾಗುತ್ತಪ್ಪ ಅಂತಂದ್ರೆ, ಆ ಪರೀಕ್ಷಾ ಸಮಯದಲ್ಲಿ ಓದಿದವರೇ ಹೆಚ್ಚು ಮಾರ್ಕ್ಸ್ ತೊಗೊಂಡು ಪಾಸ್ ಆಕ್ಕಾರಲ್ಲ. ಆವಾಗ ಆ ಮಕ್ಕಳು ಇಷ್ಟು ನೋವನ್ನು ಪಡ್ತಾರ. ಈ ನೋವು ಆಗಬಾರ್ದಂತ ತಿಳ್ಕೊಂಡ ಇವತ್ತು ಏನಾಗಿದೆ, ಪರೀಕ್ಷೆಗಳ ಕ್ರಮ ಬದಲಾಗೈತಿ. ನಿಮ್ಮ ಪರೀಕ್ಷೆಯ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳಾಕ ಸುತ್ತಲೂ CCTV ಕಣ್ಗಾವಲದಾವು. ಯಾಕೆ CCTV ಕಣ್ಗಾವಲು ಹಾಕ್ಯಾರಪ್ಪ ಅಂದ್ರೆ, ನೀವೆಲ್ಲರೂ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೀಬೇಕು. ಏನಾಗುತ್ತೆ, ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾರೆ, ಓದಿರ್ತಾರೆ, ಅವರ ಶ್ರಮಕ್ಕೆ ಬೆಲೆ ಸಿಗದೆ
ಯಾರೋ ಒಬ್ಬರು ಓದದೇನೆ ಕಾಪಿ ಹೊಡೆದು ಉನ್ನತವಾದಂಥ ಮಾರ್ಕ್ಸ್ ತಗೊಂಡು ಅವ್ರಿಗಿಂತ ಮುಂದೆ ಬಂದು ಒಂದು ಒಳ್ಳೆ ನೌಕರಿ ತೊಗೊಳಕತ್ತಾರಲ್ಲ, ಇದು ಓದಿರುವಂಥ ಮಕ್ಕಳಿಗೆ ಎಷ್ಟು ನೋವಾಗುತ್ತೆ. ಬಹುಶಃ ಅವ್ರು ಏನೋ ನೌಕರಿ ತೊಗೊಂಡಿರ್ಬೋದು, ಏನೋ ಮಾಡಿರ್ಬೋದು, ಆದರೆ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆನಪಿಟ್ಕೊಳ್ರಿ, ಯಾರು ನಿಜವಾದಂಥ ಪ್ರಯತ್ನ ಮಾಡಿ ನೀವು ಪರೀಕ್ಷೆಯನ್ನು ನೀವು 100ಕ್ಕೆ 35 ಪಾಸ್ ಆಗುವಷ್ಟೇ ತಗೋರಿ, ಅದರಲ್ಲಿ ಒಂದು ಏನಿರ್ತೈತಪ್ಪ ಅಂದ್ರೆ ನಿಜವಾದಂಥ ಜ್ಞಾನ ಇರುತ್ತೆ, ನಿಮ್ಮ ಬದುಕಿಗೆ ದಾರಿ ತೋರುವಂಥ ಜ್ಞಾನ ಇರುತ್ತೆ. ನಾನು ಎಲ್ಲಾದರೂ ಕಾಪಿ ನಡೆಸ್ತಾರ ಅದನ್ನು ಮಾಡ್ತಾರ ಅಂದರೆ ತೆಗೆದೋಗಿರಿ, ಕಾಗೆಯ ರೀತಿ ಪ್ರಯತ್ನ ಮಾಡ್ರಿ. ಅದಕ್ಕೆ ಹೇಳ್ತಾರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಎಫರ್ಟ್ ಈಸ್ ದ ಮೀನ್ಸ್ ಟು ಅಚೀವ್ ಆಲ್ ಸಕ್ಸೆಸ್. ನಮ್ಮ ಎಲ್ಲ ವಿಜಯಕ್ಕೆ ಮೊದಲ ಮೆಟ್ಟಲು ಏನಂದ್ರೆ ಪ್ರಯತ್ನ. ನಾನೊಂದಷ್ಟು ನೀರಡಿಕೆ ಆಗೈತಿ, ನೀರು ಕುಡಿಬೇಕಂದ್ರೆ ಅಲ್ಲಿ ಬಾಟಲ್ ಐತಿ, ತಗೋಬೇಕು, ಕ್ಯಾಪ್ ತೆಗಿಬೇಕು, ನೀರು ಕುಡಿಬೇಕು. ನಾನು ಇಲ್ಲೇ ನೀರು ಕುಡಿಬೇಕಂದ್ರೆ ನೀರು ಕುಡಿಯೋಕ್ಕಾಗತ್ತಾ? ನಾನು ಪರೀಕ್ಷೆ ಚಲೋ ಬರಿತೀನಿ ಅಂತ ತಿಳ್ಕೊಂಡು ಪರೀಕ್ಷೆ ಚಲೋ ಬರೀತೀನಿ ಬರೀ ಬರೀ ಕನಸ್ಕೊಂಡ್ರಾಗತ್ತಾ? ಏನಾಗಬೇಕು? ಎಚ್ಚರಗೊಳ್ಬೇಕು. ಈಗ ಭಾಳ ಮಂದಿ ಹೇಳ್ತಾರೆ ನಿಮ್ಮನ್ನು CT ಹೊಡೆದು ಫೋನ್ ಹಚ್ಚಿ ಎಬ್ಬಿಸ್ತಾರೆ. ಯಾಕೆ? ನೀವೇ ನಿಮ್ಮ ಸ್ವ ಅನುಭವದಿಂದ, ನಿಮ್ಮ ಸ್ವ ಸಾಮರ್ಥ್ಯದಿಂದ ನೀವೇ ಹೇಳಕ್ಕೆ ಏನಾಗೈತಿ? ನಿಮಗೆ CT ಹೊಡೆದ ಫೋನ್ ಹಚ್ಚಿ ಎಬ್ಬಿಸ್ಬೇಕಾ? ಎಷ್ಟು ಜನ ನಿಮ್ಮ ಗುರುಗಳು CT ಹೊಡೆದು ಅಥವಾ ಫೋನ್ ಹಚ್ಚಕ್ಕಿಂತ ಮುಂಚೆನೇ ಎದ್ದು ಓದ್ಕೋತೀರ ಇದ್ದೀನಿ ಅನ್ನೋಂಥವ್ರ ಕೈ ಎತ್ತರಿ. ನೋಡ್ತಾರೆ, ಯಾರು ಎತ್ತಿದ್ರೆ ನಾನು ಎತ್ತಬೇಕಂತ ತಿಳ್ಕೊಂಡು ಹಿಂದೆ ನೋಡಕತ್ತಾರೆ, ಯಾರು ಎತ್ತಿದ್ರೆ ಕೈ ಎತ್ತಬೇಕಂತ ತಿಳ್ಕೊಂಡು. ಹಿಂಗೊಮ್ಮೆ ಏನಾಗಿತ್ತಂತ, ಒಬ್ಬರು ಸ್ವಾಮಿಗಳು ಪುರಾಣ ಹೇಳಕತ್ತಿದ್ರಂತ. ಏನು ಸರ್? ಪುರಾಣ ಹೇಳಕತ್ತಿದ್ರಂತ. ಅಲ್ಲೇ ಭಾಳ ಮಂದಿ ಹೆಣ್ಮಕ್ಳು ಗಂಡ್ಮಕ್ಳು ಮದುವೆ ಆದರು. ಪುರಾಣ ಕೇಳಕ್ಕೆ ಹುಡುಗರು ಯಾರು ಹೋಗೋದಿಲ್ಲ, ಎಲ್ಲ ವಯಸ್ಸಾದವರು, ಏನೋ ಈಗಾಗಲೇ ಕುಟುಂಬ ಜೀವನ ನಿರ್ವಹಣೆ ಮಾಡೋವಂಥವ್ರು ಒದಗಿರ್ತಾರೆ. ಅವ್ರು ಕೇಳಿದ್ರಂತ, ಇಲ್ಲಿ ಯಾರ್ಯಾರು ಹೆಂಡತಿ ಮಾತು ಕೈ ಕೇಳ್ತೀರಿ ಅವ್ರ ಕೈ ಎತ್ತರಿ ಅಂದ್ರೆ ಅಂತ ಹೇಳ್ಕೊಂಡು. ಯಾರ್ಯಾರು ಹೆಂಡತಿ ಮಾತು ಎತ್ತಿರಿ ಕೈ ಎತ್ತರಿ ಅಂತ ಹೇಳಿದ್ರು. ಆಗ ಎಲ್ಲರೂ ಕೈ ಎತ್ತಿದ್ರಂತ, ಎಲ್ಲರೂ ಮ್ಯಾಲೆ ಕೈ ಎತ್ತಿದ್ರಂತ. ಅವರೆಲ್ಲ ಕೈ ಎತ್ತಿದವ್ರು ಹೆಂಡತಿ ಮಾತು ಕೇಳೋರು, ಒಬ್ಬ ಕೈ ಎತ್ತಿದ್ದಿಲ್ಲಂತ. ಯಪ್ಪ ಸಮಾಧಾನ ಆತಪ್ಪ, ಒಬ್ಬನ ಹೆಂಡತಿ ಮಾತು ಕೇಳಾರ್ದವ್ರು ಅದಲ್ಲ ಅಂತ ತಿಳ್ಕೊಂಡು ಸ್ವಾಮಿಗಳು ಖುಷಿ ಪಟ್ರಂತ. ಹೇಳಪ್ಪ ನಿನ್ನ ಅನುಭವ ಹೇಳಂತೇಳಿ ಎದ್ದು ನಿಂದಿರಿಸಿ, ನೀ ಯಾಕೆ ಹೆಂಡತಿ ಮಾತು ಕೇಳೋದಿಲ್ಲ, ಯಾಕೆ ನೀನು ಅಂತ ತಿಳ್ಕೊಂಡು ಕೇಳಿದಾಗ ಅವ ಹೇಳಿದಂತ, ಸರ ನನ್ನ ಹೆಂಡತಿ ಕೈ ಎತ್ತಂದ್ರತ್ತ ನಾ ಮ್ಯಾಲೆ ಎತ್ತೀನಿ ರೀ ಅನ್ನಂತ. ಹಂಗೆ ಯಾರು ನಸಿನಾಗ ಎದ್ದು ಓದಾಕತ್ತೀರಪ್ಪ ನೀವೇ ಸ್ವ ಇಚ್ಛೆಯಿಂದ ಅಂತ ತಿಳ್ಕೊಂಡು ನಾ ಕೇಳಿದಾಗ ಹಿಂದೆ ನೋಡಕತ್ತಿರಲ್ಲ, ಯಾರು ಎತ್ತಿದ್ರೆ ನಾನು ಎತ್ತಬೇಕಂತ ನೋಡಕತ್ತಿದ್ದೆ. ಬೇಡ, ನಾವು ಎಷ್ಟು ಮಾತುಗಳನ್ನು ಕೇಳಬೇಕು ಕೇಳೋಣ. ನಮಗೂ ಒಂದು ಅಂತಃಕರಣ ಇದೆ, ಅಂತಃಶಕ್ತಿ ಐತಿ. ಯಾಕೆ ನಾವು ಪದೇ ಪದೇ ಕೇಳಿಸ್ಕೋಬೇಕು, ಪದೇ ಪದೇ ಹೇಳಿಸ್ಕೋಬೇಕು? ಯಾಕೆ ನಮಗೆ ಬುದ್ಧಿ ಇಲ್ವಾ? ಓದಬೇಕು ಮಾಡಬೇಕು ಅನ್ನುವಂಥ ಇಚ್ಛೆ ಇಲ್ವಾ? ಪಾಸ್ ಆಗಬೇಕು, ಒಳ್ಳೆ ರಿಸಲ್ಟ್ ತೆಗಿಬೇಕು, ನನ್ನ ತಂದೆ ತಾಯಿಗಳು ಕಷ್ಟದಲ್ಲಿದ್ದಾರೆ, ಆ ಕಷ್ಟಗಳನ್ನು ಮರೆಮಾಡಿಸ್ಬೇಕನ್ನುವಂಥ ಒಂದಷ್ಟು ಆಲೋಚನೆ ನಿಮ್ಮಲ್ಲಿಲ್ವಾ? ನಾನು ಕೇಳ್ತಾ ಇದ್ದೀನಿ SSLC ವಿದ್ಯಾರ್ಥಿಗಳು ವಿಶೇಷವಾಗಿ. ನನಗೆ ಇನ್ನೊಂದು ಖುಷಿ, ಈ 7ನೇ ತರಗತಿಯವ್ರನ್ನೂ ಇಲ್ಲಿ ಎಲ್ಲ ಪ್ರೈಮರಿ ಅವ್ರನ್ನೂ ಮಿಕ್ಸ್ ಮಾಡಿರಲು ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಅವರು ಜೀವನದಲ್ಲಿ ಇನ್ನೂ 3 ವರ್ಷ 2 ವರ್ಷ ಅವರು ಈ ಪರೀಕ್ಷೆಗೆ ಸಿದ್ಧರಾಗ್ತಾಯಿದ್ದಾರೆ. ಈಗಲೇ ಈ ಎಲ್ಲ ವಿಚಾರಗಳು ಅವ್ರ ತಲೆಯಲ್ಲಿ ಹೋದವು ಅಂದರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ, ಈಗ ಹೇಳ್ರಿ, ಇವತ್ತು ರಾತ್ರಿ ಕಳೆದು ಬೆಳಗಾಗುವಾಗ ನಿಮ್ಮ ಸರ್ ಫೋನ್ ಹಚ್ಚಿದ್ರೆ, ಸರ್ ನಿಮಗಿಂತ ಮುಂಚೆನೇ ಎದ್ದು ನಾನು ಓದಾಕತ್ತೀನಿ ಅಂತ ತಿಳ್ಕೊಂಡು ನೀವೆಲ್ಲರೂ ರಿಪ್ಲೈ ಕೊಡ್ತೀರಿ ಅನ್ನುವಂಥ ಭರವಸೆ ಮೇಲೆ ನನ್ನ ಮಾತುಗಳನ್ನು ಮುಂದುವರಿಸ್ತೀನಿ. ಕೊಡ್ತೀರಾ? ಎಸ್, ಆರ್ ಯು ರೆಡಿ? ಸರ್ ನೀವು ಫೋನ್ ಹಚ್ತಿರಲ್ಲ, ನಿಮಗೊಂದು ಕಿವಿ ಮಾತು ಅವ್ರಿಗೆ ಕೇಳಿ, ಅವರಿಂದ ಫಸ್ಟಿಗೆ ಬರಬೇಕು. ಸರ್ ನೀವು ಹೇಳೋಕ್ಕಿಂತ ಮೊದಲ ಎದ್ದು ನಾವು ಓದಾಕತ್ತೀವ್ರಿ ಅಂತ ತಿಳ್ಕೊಂಡು ಇನ್ನೂ ಬರೋಕ್ಕೆ ಭಾಳ ಮಂದಿ ಹಿಂಗಿರ್ತಾರೆ. ಅಲ್ಲೇ ಸರ ಎದ್ದು ಓದಾಕತ್ತೀನಿ ಅಲ್ರಿ, ನೀವು ಹೇಳೋಕ್ಕಿಂತ ಮೊದಲ ನಿನ್ನೆ ಯಾರೋ ಒಬ್ರು ಬಂದಿದ್ರಲ್ರಿ, ಅವ್ರು ಹೇಳಿದ್ರಲ್ಲ ಸರ, ಅವ್ರು ಹೇಳಿದಾಗ ನಾ ಏನು ಮಾಡಕತ್ತೀನಿ ರೀ, ಎದ್ದು ಓದಾಕತ್ತೀನಿ ಅಲ್ರಿ ಅಂತೇಳಿ ಫೋನ್ ಕಟ್ ಮಾಡಿ ಮಕ್ಕಳವರು ಇರ್ತಾರೆ. ಹಂಗಾಗಬೇಡಿ. ಯಾರು ಹೇಳಿ ಬೀಳಲಿ ಏನೋ ಮಾಡಲಿ, ನಿಮಗೇನು ಗುರುಗಳು ದಾರಿ ತೋರಿಸ್ಯಾರಲ್ಲ ಆ ದಾರಿಯಲ್ಲಿ ನಡೀರಿ, ಅದು ಪ್ರಯತ್ನದೊಂದಿಗೆ.
ಮುಂದುವರೆದು ಬಕಧ್ಯಾನಂ, ಬಕಪಕ್ಷಿ ಧ್ಯಾನ ಮಾಡ್ತಾ ಹೆಂಗೆ ಧ್ಯಾನ ಮಾಡುತ್ತಂದ್ರೆ, ನೀರಲ್ಲಿ ಆಹಾರವನ್ನು ಹುಡುಕಬೇಕಾದ್ರೆ ತದೇಕ ಚಿತ್ತದಿಂದ ಕಾಯ್ತಾ ಇರುತ್ತೆ. ಯಾವಾಗ ಆಹಾರ ಬರುತ್ತೆ ಪಟ್ಟ ಪಿಕ್ ಮಾಡಿ ತಗೋತೈತಿ. ಹಂಗೆ ಬಕಧ್ಯಾನ ಮಾಡಿ. ಇನ್ನು ಶ್ವಾನ ನಿದ್ದೆ, ನಾಯಿ ನೋಡ್ರಿ, ಇಲ್ಲ ನಾಯಿ ಮಕ್ಕೊಂಡಿರ್ತೈತಿ, ಮಕ್ಕೊಂಡೈತಿ ಅಂತ ತಿಳ್ಕೊಂಡು ನೀವು ಸುಮ್ಮನೆ ಇದ್ರೆ ಅದು ನಿದ್ದೆ ಮಾಡಕತ್ತಿರಲ್ಲ, ಹಚ್ಚಾಣ್ರಿ ಎದ್ದು ಹಿಂಗೆ ನಿಂದಿರ್ತೈತಿ. ಹಂಗೆ ನಿಮ್ಮ ಸರ್ ಫೋನ್ ರಿಂಗ್ ಆಗಲಿ, ಯಪ್ಪ ಟೈಮ್ ಆತನ ಅಂತೇಳಿ ಎದ್ದು ಓದಾಕ್ ಕೊಡಬೇಕು. ಜೊತೆಗೆ ಮಿತಹಾರ. ಹಿಂಗೆ ಒಬ್ಬ ಹುಡುಗ, ನಾನು ನಮ್ಮ ಸರ್ ಹೇಳ್ಯಾರ ಶಿಸ್ತಾಗ ಓದಬೇಕು, ಸಾಧನೆ ಮಾಡ್ಬೇಕಂತ ತಿಳ್ಕೊಂಡು ಎದ್ದು ರೆಡಿಯಾಗಿ ಓದಾಕ್ ಕುಂತ ಮನ್ಯಾಗ ಕರೆದ್ರು, ಬಾರು ನಾಷ್ಟ ಮಾಡ್ಬೇಕ್ರಿ ಅಂತೇಳಿ ಹೋದ. ಇಡ್ಲಿ ಮಾಡಿದ್ರು, ಒಂದು 10-15 ಇಡ್ಲಿ ತಿಂದ, ಓದಾಕ್ ಕುಂದಿರ್ತಾನ, ಕಣ್ಣು ಮುಚ್ಚಾಕತ್ತು, ಅಲ್ಲೇ ಮಕ್ಕೊಂಡ್ಬಿಟ್ಟ. ಯಾಕೆ? ಹೊಟ್ಟೆ ತುಂಬ ತಿಂದ. ಯಾವತ್ತಿನ ವಿದ್ಯಾರ್ಥಿ ಆದವರು ಮಿತಹಾರಿಗಳಾಗಿರಬೇಕು. ಆಗಲೇ ಹೇಳಿದ್ರಲ್ಲ, ಆರೋಗ್ಯನೂ ಬಹಳ ಮುಖ್ಯ. ನೀವೆಲ್ಲ ಪರೀಕ್ಷೆಗೆ ತಯಾರಾಗಿರಿ, ಪರೀಕ್ಷೆ ಸಂಭ್ರಮದಿಂದ ಬರಿಬೇಕಂತ ಹೋಗಿರಿ, ನಿಮ್ಮ ಆರೋಗ್ಯ ಕೈ ಕೊಟ್ಟಂದ್ರೆ ಏನು ಮಾಡೋದು? ಅದಕ್ಕೆ ಸರಿಯಾದಂಥ ನಿದ್ದೆ ಮಾಡಬೇಕು, ಸರಿಯಾದಂಥ ಆಹಾರವನ್ನು ಸೇವನೆ ಮಾಡಬೇಕು. ಅತಿಯಾಗಿ ಆಹಾರವನ್ನು ಉಂಡು ಮಲಗೋದಲ್ಲ. ಮಿತಹಾರಿ, ಎಷ್ಟು ಬೇಕೋ ಅಷ್ಟೇ, ಈ ಜೀವನಕ್ಕೆ ಚೈತನ್ಯ ನೀಡುವಷ್ಟೇ ಆಹಾರವನ್ನು ಸೇವನೆ ಮಾಡಿ ನೀವೆಲ್ಲರೂ ಕೂಡ ಮಿತಹಾರಿಯಾಗಿ ಕೊನೆಯಲ್ಲಿ ಒಂದು ಗೃಹತ್ಯಾಗಿ ಅಂದರೆ ಮನೇನ ಬಿಟ್ಟು ಬರೋದಲ್ಲ, ಒಂದಷ್ಟು ಕಾಲ ಪರೀಕ್ಷೆ ಮುಗಿಯೋವರೆಗೆ ಈ ಟಿ ವಿ, ಮೊಬೈಲು ಇವು ಏನು ನಿಮ್ಮನ್ನು ಆಕರ್ಷಣೆ ಮಾಡಕತ್ತಾವಲ್ಲ, ನಿಮ್ಮನ್ನು ದಾರಿ ತಪ್ಸಕತ್ತಾವಲ್ಲ, ಅವನ್ನೆಲ್ಲ ದೂರ ಇಟ್ಟು ನಿಮ್ಮ ಆಗಲೇ ಹೇಳಿದ್ರಲ್ಲ, ಹಿಂದಿನ ಕಳೆದ ವರ್ಷದ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಪುನಃ ಓದ್ರಿ. ಯಾಕಂದರೆ ಈಗ ಮೊನ್ನೆ ನಾನು ನೋಡಿದೆ, PUC ಸೈನ್ಸ್ ಎಕ್ಸಾಮ್ನಾಗ ಫಿಸಿಕ್ಸ್ದಲ್ಲಿ ಬಹುತೇಕ ಪ್ರಶ್ನೆಗಳು ಹಿಂದಿನ ಏನು ಅವರ ಪ್ರಶ್ನೆ ಪತ್ರಿಕೆ ಬಂದಿದ್ದಿಲ್ಲ, ಕಳೆದ ಒಂದು 5-6 ವರ್ಷಗಳು ಕೇಳಿದ್ದೆ ಪುನರಾವರ್ತನೆ ಆಗ್ಯಾವಂತ. ಇಷ್ಟು ರೆಡಿಮೇಡ್ ಆಗಿ ಸಿಗಾಕತ್ತೈತೆ ನಿಮಗೆ. ಹಾಗಾಗಿ ಶ್ರದ್ಧೆಯಿಂದ ಓದ್ರಿ. ಅವೆಲ್ಲ ಮೊಬೈಲು, ಟಿ ವಿ ಇನ್ನೇನು ನಿಮ್ಮನ್ನು ಆಕರ್ಷಣೆ ಮಾಡಕತ್ತಾವಲ್ಲ, ಅವನ್ನೆಲ್ಲ ದೂರ ಸರಿಸಿ ಓದಿನ ಕಡೆ ಗಮನ ಕೊಡ್ರಿ. ಸ್ವಾಧ್ಯಾಯ ಅನ್ಮ ಪ್ರಮಾದ ಅಂತ ಹೇಳ್ತಾರೆ. ಯಾರು ಸ್ವತಃ ಅಧ್ಯಯನಶೀಲರಾಗ್ತೀವಿ ಆವಾಗ ನಮಗೆ ಜ್ಞಾನ ಗಟ್ಟಿಯಾಗುತ್ತೆ. ಆ ನಿಟ್ಟಿನಲ್ಲಿ ಈ 5 ಲಕ್ಷಣಗಳು, ಒಂದು ಪ್ರಯತ್ನ, ಒಂದು ಧ್ಯಾನ, ಒಂದು ಶ್ವಾನನಿದ್ದೆ, ಒಂದು ಮಿತಹಾರಿ, ಇನ್ನೊಂದು ಗೃಹತ್ಯಾಗಿ ಅಂದರೆ ಇನ್ನೆಲ್ಲ ಬಿಟ್ಬಿಡೋದು. ಈ ರೀತಿ ಯಾರು ಮಾಡ್ತೀರಿ, ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ನೀವು ಹುಡುಕೊಂಡು ಹೋಗೋದು ಬೇಕಾಗಿಲ್ಲ, ನಿಮ್ಮನ್ನೇ ಹುಡುಕೊಂಡು ಬರ್ತೈತಿ. ಆ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ಖಂಡಿತವಾಗಲೂ ಪ್ರತಿಫಲ ಇದ್ದೇ ಇರುತ್ತೆ. ಇದಕ್ಕೆಲ್ಲ ಮಿಗಿಲಾಗಿ ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಯಾಕಂದರೆ ಭಾಳ 3 ಗಂಟೆಗಳಿಂದ ನೀವು ಕೂತೀರಿ, ಗೊತ್ತಾಗ್ತಾ ಇದೆ. ಕೊನೆಯಲ್ಲಿ ಒಂದು ಮಾತು, ನೀವೆಷ್ಟೇ ಹೇಳಿ, ನಾನು ಎಷ್ಟೇ ಜ್ಞಾನಿಗಳಾಗಿರಿ, ಬುದ್ಧಿವಂತರಾಗಿರಿ, ಆ ಜ್ಞಾನ, ಆ ಬುದ್ಧಿ ನಮ್ಮ ಜೀವನದಲ್ಲಿ ಒಳ್ಳೆಯತನವನ್ನಕ್ಕಾಗಿ ಉಪಯೋಗಿಸ್ಕೊಳ್ರಿ. ಇವತ್ತು ಎಲ್ಲ ನೋಡ್ತಾ ಇದ್ದಾರೆ, ಇರಾನ್ ಮೇಲೆ ಯುದ್ಧ ನಡೀತಾ ಇದೆ, ಅಮೇರಿಕ ಇಸ್ರೇಲ್ ದಾಳಿ ಮಾಡ್ತಾ ಇದ್ದಾವೆ, ಇರಾನ್ ದೇಶ ತತ್ತರಿಸಿ ಹೋಗ್ತಾ ಇದೆ. ಇವತ್ತು ವಿಜ್ಞಾನ ಮುಂದುವರೆದು ಎಲ್ಲ ಮಿಸೈಲ್ಗಳನ್ನು ಕಂಡಿಡದೈತಿ. ಎದಕ್ಕೆ? ವಿನಾಶಕ್ಕಾಗಿ. ಜ್ಞಾನ ಇರೋದು ವಿನಾಶಕ್ಕಾಗಿ ಅಲ್ಲ, ಜ್ಞಾನ ಇರೋದು ಸೃಷ್ಟಿ ಮಾಡೋದಕ್ಕಾಗಿ. ಶಿವರಾಮ್ ಕಾರಂತ್ ಅವರು ಒಂದು ಮಾತು ಹೇಳ್ತಾರೆ, ನೀನು ಜೀವನದಲ್ಲಿ ಏನಾದರೂ ಸಾಧನೆ ಮಾಡದಿದ್ದರೆ ಅಷ್ಟೇ ಹೋಯ್ತು. ನೀನು ಈ ಬದುಕು, ಈ ಜೀವನ ಹುಟ್ಟಿದಾಗ ಈ ಜಗತ್ತು ಹೆಂಗಿತ್ತಲ್ಲ, ನೀ ಸಾಯುವವರೆಗೂ ಹಿಂಗೆ ಇತ್ತಪ್ಪ ಅಂದ್ರೆ ನೀನು ನಿಜವಾದ ಈ ದೇಶಕ್ಕೆ, ಈ ನಾಡಿಗೆ ಕೊಟ್ಟಂಥ ಕೊಡುಗೆ. ಯಾಕೆ ಈ ಮಾತು ಹೇಳಕತ್ತೀನಂದ್ರೆ, ಇವತ್ತು ವಿಜ್ಞಾನ ಮುಂದುವರೆದು ಈ ನಿಸರ್ಗವನ್ನು ಹಾಳು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ನಿಸರ್ಗವನ್ನು ಹಾಳು ಮಾಡೋದಲ್ಲ, ಈ ನಿಸರ್ಗವನ್ನು ಕಾಪಾಡುವಂಥದ್ದು ನಿನ್ನ ಜ್ಞಾನದಿಂದ. ಅದಕ್ಕೆ ನೀನು ಈ ಜಗತ್ತಿಗೆ ಏನೂ ಕೊಡದೇ ಇದ್ರೂ ಹೋಗಲಿಲ್ಲ, ಪರವಾಗಿಲ್ಲ. ಈ ಜಗತ್ತು ಹೆಂಗೈತಲ್ಲ ಹಂಗೆ ಬಿಟ್ಟು ಹೋಗುವಂಗೆ ನೀನು ನಿನ್ನ ಕೆಲಸವನ್ನು ಮಾಡು ಅನ್ನುವಂಥ ಮಾತಿನಂಗೆ, ಸಹನೆ ನಿಮ್ಮದಾದರೆ ಸಕಲ ಭಾಗ್ಯವೂ ನಿಮ್ಮದೇ, ವಿಜಯ ನಿಮ್ಮದಾದರೆ ವಿಜಯದ ಮಾಲಿನೂ ನಿಮ್ಮ ಕೊರಡಿಗೆ. ಹಾಗಾಗಿ ಸಹನಾಶೀಲರಾಗಿರಿ, ವಿನಯವಂತರಾಗಿರಿ, ಪ್ರಯತ್ನವಾದಿಗಳಾಗಿರಿ, ಪ್ರಾಮಾಣಿಕರಾಗಿರಿ, ಸತ್ಯವಂತರಾಗಿರಿ, ಧರ್ಮವಂತರಾಗಿರಿ, ನೀತಿವಂತರಾಗಿರಿ. ಎಲ್ಲಕ್ಕಿಂತ ಮಿಗಿಲಾಗಿ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ನಿಮ್ಮ ತಂದೆ ತಾಯಿ, ಗುರು, ವಿದ್ಯಾಸಂಸ್ಥೆ, ಸಮಾಜ ಮೆಚ್ಚುವ ರೀತಿಯಲ್ಲಿ ನಿಮ್ಮ ಬದುಕು ಉಜ್ವಲವಾಗಲಿ. ಜೊತೆಗೆ SSLC ಓದುವಂಥ ವಿದ್ಯಾರ್ಥಿಗಳು, ನಿಮ್ಮ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿ ಮಾಡ್ತೀನಿ, ನೀವು ಧೈರ್ಯದಿಂದ ಪರೀಕ್ಷೆ ಬರೀರಿ.
ಧೈರ್ಯಂ ಸರ್ವತ್ರ ಸಾಧನಂ. ಭಯ ಪಡ್ಕೋಬೇಡಿ, ಧೈರ್ಯದಿಂದ ಪರೀಕ್ಷೆ ಬರೀರಿ. ಅದೇನು ಯುದ್ಧ ಅಲ್ಲ, ಅಲ್ಲಿ ಹೋಗಿ ಯಾವುದೋ ರಾಜ ಇಲ್ಲ, ಯಾರೂ ಇಲ್ಲ. ನೀವು ಓದಿರುವಂಥ ಜ್ಞಾನವನ್ನು ಆ ಖಡ್ಗವೆಂಬಂಥ ಲೇಖನಿಯ ಮೂಲಕ, ಪತ್ರಿಕೆ ಎಂಬಂಥ ರಣರಂಗದಲ್ಲಿ ಆ ಅಕ್ಷರಗಳ ರೂಪದಲ್ಲಿ ಬರೆದು ನಿಮ್ಮ ಸಾಮರ್ಥ್ಯವನ್ನು, ನಿಮ್ಮ ಜ್ಞಾನವನ್ನು ಪರೀಕ್ಷೆ ಮಾಡುವಂಥ ಒಂದು ಪರೀಕ್ಷೆ ಹೊರತು ನಿಮ್ಮ ಜೀವನ ಪರೀಕ್ಷೆ ಮಾಡುವಂಥದ್ದಲ್ಲ. ಹಾಗಾಗಿ ಅದು ಪರೀಕ್ಷೆಯಲ್ಲಿ ಎಷ್ಟೇ ಅಂಕಗಳ ಬರಲಿ ನಿರಾಶೆ ಬೇಡ. ಆದರೆ ಒಂದು ಏನು, ನನ್ನ ಗುರಿ 100ಕ್ಕೆ 100ರಷ್ಟು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಪರೀಕ್ಷೆ ಬರೀರಿ, ಖಂಡಿತವಾಗಲೂ ಜಯ ಆಗತ್ತೆ. ಈಗ ಒಂದು ಚರಂಡಿ ಐತಿ, ಜಿಗಿಬೇಕು, ಇಲ್ಲಿಂದ ಆ ಕಡೆ ಜಿಗಿಬೇಕಂದ್ರೆ 100% ಪ್ರಯತ್ನ ಪಡಬೇಕು. ನಾ ಇಲ್ಲ 0% ಹಾಕ್ತೀನಿ ಅಂದರೆ ನೀ ಅಲ್ಲೇ ಇರ್ತಿ. 1% ಹಾಕಿದ್ರು ನೀನು ಚರಂಡಿಯಲ್ಲಿ ಬೀಳ್ತಿ, 99% ಪ್ರಯತ್ನ ಹಾಕಿದ್ರು ಚರಂಡಿಯಾಗೆ ಬೀಳ್ತಿ. ಅಂದರೆ ಒಂದು ಚರಂಡಿಯನ್ನು ದಾಟಬೇಕಾದ್ರೆ 100% ಏನಾಗಬೇಕು, ಎಫರ್ಟ್ ಹಾಕಬೇಕು, ಪ್ರಯತ್ನ ಇರಬೇಕು, ಅಂದಾಗ ಫಲ ಸಿಗುತ್ತೆ. ಆ ನಿಟ್ಟಿನಲ್ಲಿ ಇನ್ನೊಂದು ನನ್ನ ಆಸೆಯನ್ನು ನೀವೆಲ್ಲರೂ ನೆರವೇರಿಸ್ಕೊಳ್ಬೇಕು. 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ಈ ಶಾಲೆ ಪ್ರತಿಶತ 100ಕ್ಕೆ 100ರಷ್ಟು ಫಲಿತಾಂಶ ಬಂದೈತೆ ಅನ್ನುವಂಥದ್ದನ್ನು ರಂಜನ್ಗಿ ಸರ್ರ ಪ್ರಾಸ್ತಾವಿಕ ನುಡಿಗಳಲ್ಲಿ ಕೇಳಿದೆ. ಸರ್, ನಾನು ಹೇಳ್ತಾ ಇದ್ದೀನಿ, 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಶಾಲೆಯಲ್ಲಿ ಓದುತ್ತಿರುವಂಥ 51 ವಿದ್ಯಾರ್ಥಿಗಳು ಕೂಡ ಪಾಸಾಗಿ ನಿಮ್ಮ ಶಾಲೆಗೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದುಕೊಡ್ತಾರೆ ಅಂತ ಆತ್ಮವಿಶ್ವಾಸ, ಅಂತ ಭರವಸೆ ಅವರೆಲ್ಲರಲ್ಲಿ ಐತಿ. ನೀವು ಕೂಡ ಅದನ್ನು ಜತನವಾಗಿಟ್ಟುಕೊಂಡು ಅವರಿಗೆ ಶುಭವನ್ನು ಕೋರೋಣ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ SSLC ವಿದ್ಯಾರ್ಥಿಗಳಿಗೆ ಇನ್ನು 7 ದಿನ ಪರೀಕ್ಷೆ ಐತಿ. ಈ 7 ದಿನ ಪರೀಕ್ಷೆ ಪ್ರತಿ ಕ್ಷಣವೂ ಕೂಡ ನೀವು ಒಂದು ಕ್ಷಣವೂ ಕೂಡ ಅದನ್ನು ಬೇರೆ ಯಾವುದೇ ಒಂದು ಪ್ರಾಪಂಚಿಕ ವಿಷಯಾಸಕ್ತಿಗಳಿಗೆ ಅದಕ್ಕೆ ಗಮನ ಕೊಡದೆ ಓದಿನ ಕಡೆ ಗಮನ ಕೊಡ್ರಿ, ಯಶಸ್ಸು ನಿಮ್ಮದಾಗತ್ತೆ ಅನ್ನುವಂಥ ಮಾತುಗಳನ್ನ ಹೇಳಿ ಇಲ್ಲಿಯವರೆಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೆ ಮಾಡಿಕೊಳ್ಳಿಕ್ಕೆ ಈ ಒಂದು ವಿದ್ಯಾಸಂಸ್ಥೆ ನನಗೆ ಅವಕಾಶ ಕೊಟ್ಟಿದೆ. ಅಂಥ ವಿದ್ಯಾಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಪದಾಧಿಕಾರಿಗಳಿಗೆ, ಜೊತೆಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಗುರುಗಳಿಗೆ, ಎಲ್ಲ ಸಿಬ್ಬಂದಿವರಿಗೆ, ಮಿಗಿಲಾಗಿ ಇಲ್ಲಿರುವಂಥ ವಿದ್ಯಾರ್ಥಿನಿಯರಿಗೆ, ಪಾಲಕರಿಗೆ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಿಸಿ ನನ್ನ ವಿಚಾರಗಳಿಗೆ ಪೂರ್ಣ ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.